ನೀವು ನಿಮ್ಮ 5 ಲಕ್ಷನ 50 ಲಕ್ಷ ಮಾಡೋಕ್ಕೆ 15% ಇಯರ್ ಆನ್ ಇಯರ್ ನೀವೇನೋ ರಿಟರ್ನ್ ತೆಗೆದ್ರೆ 16 ವರ್ಷ ಬೇಕಾಗುತ್ತೆ. ಬ್ರೋ ನನಗನ್ನಿಸ್ತಂಗೆ ನಮ್ಮ ಇಂಡಿಯಾ ಯಾವತ್ತು ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ಥರ ಆಗಲ್ಲ. ಯಾಕಂದ್ರೆ ನಾವು 5 ವರ್ಷಕ್ಕೊಂದ್ಸಲ ಪಾಠ ಕಲಿಸ್ತೀವಿ, ಅದು ಯಾರೇ ಆಗಿರ್ಬೋದು. ಸೈಟ್ ಪಾಡಿಗೆ ಬಿಟ್ಬಿಟ್ಟು ನೀವೆಲ್ಲ ನಾವು ಕೆಲಸ ಮಾಡಿ ನೀವು 20,000 ಅಟ್ಲೀಸ್ಟ್ ಒಂದು 50,000 ಮಾಡೋದು ಹೆಂಗೆ ಅಂತ ಟ್ರೈ ಮಾಡಿ. ಒಂದ್ಸಲ ನಿಮ್ಗೆ 50,000 ಅಥವಾ 60,000 ಸಂಬಳ ಬಂದರೆ ಅವಾಗ ಯೋಚನೆ ಮಾಡಿ ಮತ್ತೆ ನನ್ನ ಮನೆ ಕಟ್ಟೋಣ ಅಂತ. ಟ್ರಂಪ್ 2ನೇ ಬಾರಿ ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಪದೇ ಹೇಳ್ತಿರೋ ಒಂದೇ ಒಂದು ಸ್ಟೇಟ್ಮೆಂಟ್ ಏನಂದರೆ, ನಾನು ಟ್ಯಾರಿಫ್ ತರ್ತೀನಿ ಅಂದರೆ ನಾವೇನಾದರೂ ಅಮೆರಿಕಾಗೆ $100 ಕಳಿಸಿದ್ದೀವಿ, ಅಮೆರಿಕಾಯಿಂದ ನಾವು ಬರೀ $50 ಐಟಮ್ ತಂದಿದ್ದೀವಿ ಅಂದರೆ ನಾವು $50 ಸರ್ಪ್ಲಸ್ ಅಲ್ಲಿ ಇರ್ತೀವಿ. ಯಾವ ರೀತಿ ನಮ್ಮ ಇಂಡಿಯಾದಲ್ಲಿ ಇಂಡಿಯಾ ಪಾಕಿಸ್ತಾನ ಇದೆಯಲ್ವಾ, ಅದೇ ರೀತಿ ಸೌತ್ ಕೊರಿಯಾಗೂ ನಾರ್ತ್ ಕೊರಿಯಾಗೂ ಆಗೋದೇ ಇಲ್ಲ. ಈ ವೀಕು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಆ ಟಾಪಿಕ್ ಏನಂದರೆ ಗ್ಲೋಬಲ್ ಪೊಲಿಟಿಕಲ್ ಸ್ಟಾಕ್ ಮಾರ್ಕೆಟ್, ದುಡ್ಡು ಇದು ಹೇಗೆ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಈ ಎಲೆಕ್ಷನ್ ಏನಾದರೂ ಮೇಲೆ ಕೆಳಗೆ ಆದರೆ ಸ್ಟಾಕ್ ಮಾರ್ಕೆಟ್ ಆಗಿ ವಾಲಟಿಲಿಟಿ ಆಗುತ್ತೆ, ಎಲೆಕ್ಷನ್ಗೂ ಸ್ಟಾಕ್ ಮಾರ್ಕೆಟ್ಗೂ ಏನು ಸಂಬಂಧ ಅಂತ. ಆ್ಯಕ್ಚುಲಿ ಇದು ನಮ್ಮ ಇಂಡಿಯಾದಲ್ಲ, ವರ್ಲ್ಡಲ್ಲೇ ಪೊಲಿಟಿಕ್ಸ್ಗೂ ಮತ್ತು ಸ್ಟಾಕ್ ಮಾರ್ಕೆಟ್ಗೂ ಬಿಸ್ನೆಸ್ಗೂ ಭಯಂಕರ ಸಂಬಂಧ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಇದರಲ್ಲಿ ಲಾಟ್ ಆಫ್ ಥಿಂಗ್ ಇರುತ್ತೆ. ಕ್ರೂಡ್ ಆಯಿಲ್ ಇರ್ಬೋದು, ಕರೆನ್ಸಿ ಇರ್ಬೋದು, ಇಂಪೋರ್ಟು, ಎಕ್ಸ್ಪೋರ್ಟು, ತಾರೀಫು, ಈ ಥರ ನಾನಾ ವಿಷಯಗಳು ಒಳಗೊಂಡಿರ್ತವೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ನಿಮಗೆ ಯಾವುದೋ ಒಂದು ಕಂಪ್ನಿನ ನೋಡೋಕ್ಕೂ ಮುಂಚೆನೇ ಈ ಕಂಪ್ನಿನೇ ನೋಡಬೇಕು ಅಂತ ಐಡಿಯಾ ಬರುತ್ತೆ. ಎಕ್ಸಾಂಪಲ್ಲು, ರೀಸೆಂಟ್ಲಿ ಟ್ರಂಪ್ 2ನೇ ಬಾರಿ ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಪದೇ ಹೇಳ್ತಿರೋ ಒಂದೇ ಒಂದು ಸ್ಟೇಟ್ಮೆಂಟ್ ಏನಂದರೆ, ನಾನು ಟ್ಯಾರಿಫ್ ತರ್ತೀನಿ ಅಂತ. I'm a big believer in tariffs. I think tariffs are the most beautiful word. I think they're beautiful. It's going to make us rich. We're subsidizing Canada to the tune of over $100 billion a year. ಅಂದರೆ ಯಾರ್ಯಾರು ಅಮೆರಿಕಾಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾನು ಟ್ಯಾರಿಫ್ ತರ್ತೀನಿ, ಅಂಥವ್ರು ಅಮೆರಿಕಾಗೆ ಕಮ್ಮಿ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತ. ಯಾವುದೇ ಒಂದು ಕಂಟ್ರಿ ಗ್ರೋ ಆಗಬೇಕಂದ್ರೆ ನಾವು ಟ್ರೇಡಿಂಗ್ ಸರ್ಪ್ಲಸ್ ಅಂತ ಕರಿತೀವಿ. ಅಂದರೆ ನಾವೇನಾದರೂ ಅಮೆರಿಕಾಗೆ $100 ಕಳಿಸಿದ್ದೀವಿ, ಅಮೆರಿಕಾಯಿಂದ ನಾವು ಬರೀ $50 ಐಟಮ್ ತಂತಿದ್ದೀವಿ ಅಂದರೆ ನಾವು $50 ಸರ್ಪ್ಲಸ್ ಅಲ್ಲಿ ಇರ್ತೀವಿ. ಅದೇ ನಾವು ಅಮೆರಿಕಾಯಿಂದ $100 ತರಿಸ್ಕೊತಿದ್ದೀವಿ, ನಾವು ಅಮೆರಿಕ ಕಳಿಸ್ತಿರೋದು ಜಸ್ಟ್ $50 ಅಂದರೆ ನಾವು $50 ಡಿಫಿಸಿಟಲ್ಲಿ ಇರ್ತೀವಿ. ಅದೇ ರೀತಿ ಅಮೆರಿಕ ತುಂಬ ಕಂಟ್ರಿಗಳ ಜೊತೆ ಡಿಫಿಸಿಟ್ ಆಗಿದೆ. ಆ ಡಿಫಿಸಿಟ್ ಕಂಟ್ರಿಗಳ ಜೊತೆ ಫೈಟ್ ಮಾಡೋಕ್ಕೋಸ್ಕರ ಟ್ರಂಪ್ ನಾನು ಟ್ಯಾರಿಫ್ ತರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ, ಯಾವ ಕಂಟ್ರಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡಬೇಕಲ್ಲ, ಎಕ್ಸಾಂಪಲ್ಲು ಟ್ರಂಪ್ ಹೇಳೋ 35% ಟ್ಯಾರಿಫ್ ತರ್ತೀನಿ ನಾನು ಚೈನಾಗೆ ಅಂತ. ಈಗ ಚೈನಾ ಏನಾದರೂ ಮುಂಚೆ ಅಮೆರಿಕಾಗೆ $100 ಐಟಮ್ನ ಸೆಂಡ್ ಮಾಡ್ತಿತ್ತಂದರೆ ಇವಾಗ ಅದ್ರ ಪ್ರೈಸ್ ಆಗುತ್ತೆ $135. ಯಾಕಂದರೆ 35% ಅಂದರೆ $135 ಆಗುತ್ತೆ. ಈಗ ಅಮೆರಿಕಾದಲ್ಲಿ ಹೋಗಿ $135 ಐಟಮ್ನ ಸೆಲ್ ಮಾಡಬೇಕಂದ್ರೆ ಲೋಕಲ್ ಅವರೇನೆ $135 ತಯಾರು ಮಾಡಿಬಿಟ್ರೆ ಚೈನಾಗೆ ಕಾಂಪಿಟೇಷನ್ ಉಟ್ಕೊಳುತ್ತೆ. ಮುಂಚೆ ಚೈನಾ ಕಾಂಪಿಟೇಷನ್ ಇರಲಿಲ್ಲ, ಯಾಕಂದರೆ ಚೀಪಾಗಿ ಪ್ರೊಡ್ಯೂಸ್ ಮಾಡಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಈಗ ಅಮೆರಿಕಾದಲ್ಲೇ $135 ಯಾರೋ ಪ್ರೊಡ್ಯೂಸ್ ಮಾಡಿಬಿಟ್ರೆ ಚೈನಾಗೆ ಮತ್ತೆ ಏನಾಗುತ್ತೆ, ಕಾಂಪಿಟೇಷನ್ ಉಟ್ಕೊಳ್ಳೋದು. ಇದರಿಂದ ಚೈನೀಸ್ ಮಾರ್ಕೆಟ್ಗೆ ಹೊಡೆತ ಬೀಳುತ್ತೆ. ಅದೇ ರೀತಿ ನಮ್ಮ ಇಂಡಿಯಾಗೆ ಇದು ಬೆನಿಫಿಟ್ ಆಗುತ್ತೆ. ಹೆಂಗಂದ್ರೆ ನಮ್ಮ ಇಂಡಿಯಾದು ಅಮೆರಿಕ ಜೊತೆ ಅಷ್ಟೊಂದು ಸರ್ಪ್ಲಸ್ ಅಲ್ಲಿಲ್ಲ. ಅಮೆರಿಕ ಈಗ ನಮ್ಮ ಇಂಡಿಯಾನ ಇನ್ನೂ ಫೋಕಸ್ ಮಾಡಿಲ್ಲ. ಈಗ ಫಸ್ಟು ನಮ್ಮ ಇಂಡಿಯಾನ ಫೋಕಸ್ ಮಾಡಲ್ಲ, ಯಾಕಂದರೆ ಫಸ್ಟು ಯಾವ್ಯಾವ ದೊಡ್ಡ ಕಂಟ್ರಿಗಳಿದಾವೆ, ಕೆನಡಾ ಇರ್ಬೋದು, ಚೈನಾ ಇರ್ಬೋದು, ಈ ಥರ ಯಾವ್ಯಾವ ಕಂಟ್ರಿಗಳಿದಾವೆ ಜಾಸ್ತಿ ಅಮೆರಿಕ ಡಿಫಿಸಿಟಲ್ಲಿರೋ ಕಂಟ್ರಿಗಳನ್ನ ಅಮೆರಿಕ ಟಾರ್ಗೆಟ್ ಮಾಡ್ತಾ ಇದೆ. ಅದರಲ್ಲಿ ಮೊದಲನೇದು ಬರೋದೇ ಚೈನಾ. ಈಗ ಚೈನಾಗೆ ಏನಾದರೂ ಅಮೆರಿಕ ಟ್ಯಾರಿಫ್ ತಂದರೆ ಅದು ನಮ್ಮ ಇಂಡಿಯಾಗೆ ಈಸಿ ಆಗುತ್ತಲ್ಲ, ನಮ್ಮ ಇಂಡಿಯಾಗೆ ಒಳ್ಳೇದಾಗುತ್ತಲ್ಲ. ಹೆಂಗೆ ಅಂದರೆ ಚೈನಾ ಯಾವುದೋ ಒಂದು ಕೆಮಿಕಲ್ನ ಅಥವಾ ಫಾರ್ಮಾಸ್ಯೂಟಿಕಲ್ ಒಂದು ಐಟಮ್ನ ಅಮೆರಿಕ ಕಳಿಸ್ತಾ ಇದ್ದಾನೆ, $100 ಕಳಿಸ್ತಾ ಇದ್ದ, ಇವಾಗ ಅದು $135 ಆಗಿಬಿಟ್ಟಿದೆ. ನಾವು ಅಮೆರಿಕ ಕಳ್ಸೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಮುಂಚೆ ಚೈನಾ ನಮಗಿನ್ನ ಚೀಪಾಗಿ ಸೆಲ್ ಮಾಡೋನು, ನಮಗಿನ್ನ ಚೀಪಾಗಿ ತಗೊಂಡೋಗಿ ಅಮೆರಿಕಾದಲ್ಲಿ ಡಂಪ್ ಮಾಡೋನು. ಇವಾಗ ನಾವೇನಾದರೂ $110 ತಯಾರು ಮಾಡಿರೋದನ್ನು ಚೈನಾ ಜಸ್ಟ್ $100 ತಗೊಂಡೋಗಿ ಸೆಲ್ ಮಾಡೋನು. ಇವಾಗ ನಾವು ಚೈನಾ ಜೊತೆ ಕಾಂಪೀಟ್ ಮಾಡೋಕ್ಕಾಗ್ದಲ್ಲೇ ಸುಮ್ಮನಾಗಿದ್ವಿ. ಇವಾಗ ಏನಾಯ್ತು ಹೇಳಿ, ಚೈನಾದು ಪ್ರೊಡಕ್ಷನ್ ಕಾಸ್ಟೇನೆ $135 ಆಯ್ತಲ್ಲ. ಇವಾಗ ನಾವು $110 ಸೆಲ್ ಮಾಡಿದ್ರು ಕೂಡ ಚೈನಾಗಿನ್ನ $25 ಕಮ್ಮಿ ಕೊಡ್ತಿದ್ದೀವಿ ಅಂತ ನಾವು ಅಮೆರಿಕಾದಲ್ಲಿ ಹೋಗಿ ಸೆಲ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ಮ ಇಂಡಿಯನ್ ಕಂಪ್ನಿಗಳು ಲಾಭ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದರಿಂದ ನಿಮಗೊಂದು ಗೊತ್ತಾಗುತ್ತೆ ಯಾವ್ಯಾವ ಕಂಪ್ನಿ ಈ ಥರ ಮಾಡ್ತಿದ್ದಾವೆ, ಯಾವ್ಯಾವ ಕಂಪ್ನಿ ಅಮೆರಿಕಾಗೆ ಸೆಲ್ ಮಾಡ್ತಾ ಇದ್ದಾವೆ, ಇದರಿಂದ ನಾವು ಯಾವ ರೀತಿ ಲಾಭ ಮಾಡ್ಬೋದು ಅಂತ. ಇದೇ ರೀಸನ್ನಿಂದನೇ ನಾವು ಗ್ಲೋಬಲ್ ಪೊಲಿಟಿಕ್ಸ್ನ ತಿಳ್ಕೊಳ್ಳೋದು ತುಂಬ ಮುಖ್ಯ ಸ್ಟಾಕ್ ಮಾರ್ಕೆಟಲ್ಲಿದ್ದರೆ. ರೀಸೆಂಟ್ಲಿ ನೀವು ಒಂದು ನ್ಯೂಸ್ ನೋಡಿರ್ಬೋದು, ಸೌತ್ ಕೊರಿಯಾ ಪ್ರೆಸಿಡೆಂಟು ಸೌತ್ ಕೊರಿಯಾದಲ್ಲಿ ಎಮರ್ಜೆನ್ಸಿ ತರಬೇಕು ಅಂತ ಟ್ರೈ ಮಾಡ್ತಾನೆ. ಸುಮಾರು 6 ಗಂಟೆ ಎಮರ್ಜೆನ್ಸಿ ಇತ್ತು ಸೌತ್ ಕೊರಿಯಾದಲ್ಲಿ. ಯಾಕಂದರೆ ಅವ್ನು ಕೊಡ್ತಿರೋ ರೀಸನ್ ಏನಂದರೆ, ಅಪೋಸಿಷನ್ ಪಾರ್ಟಿನಲ್ಲಿ ಯಾರಿದ್ದಾರೆ ಅವರೆಲ್ಲರೂ ನಾರ್ತ್ ಕೊರಿಯಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಯಾವ ರೀತಿ ನಮ್ಮ ಇಂಡಿಯಾದಲ್ಲಿ ಇಂಡಿಯಾ ಪಾಕಿಸ್ತಾನ ಇದೆಯಲ್ವಾ, ಅದೇ ರೀತಿ ಸೌತ್ ಕೊರಿಯಾದಲ್ಲಿ ಸೌತ್ ಕೊರಿಯಾಗೂ ನಾರ್ತ್ ಕೊರಿಯಾಗೂ ಆಗೋದೇ ಇಲ್ಲ. ಅವರು ಕೂಡ ಡಿವೈಡ್ ಆಗಿರೋದು ನಮ್ಮ ಥರನೇ. ಅಲ್ಲಿ ಸೌತ್ ಕೊರಿಯಾ ಅಪೋಸಿಷನ್ ಪಾರ್ಟಿಗಳು ನಾರ್ತ್ ಕೊರಿಯಾಗೆ ಸಪೋರ್ಟ್ ಮಾಡ್ತಿದ್ದಾವೆ ಅಂತೇಳಿ ಅವ್ನು ಎಮರ್ಜೆನ್ಸಿ ತಂದಿದ್ದ. ಇದನ್ನ ಅವ್ರ ಖುದ್ದು ಪಾರ್ಟಿ ಮೆಂಬರ್ಗಳೇ ಒಪ್ಕೊಂಡಿಲ್ಲ. ಇದನ್ನ ತಗೊಂಡೋಗಿ ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡೋಕೆ ಹೋದಾಗ ಬಿಲ್ ಪಾಸ್ ಆಗಿಲ್ಲ, ಯಾಕಂದ್ರೆ ಅವ್ರು ಒಪ್ಕೊಂಡಿಲ್ಲ.
ಈಗ ನೀವೇ ನೋಡಿ ಅದು ತಂದಿರೋ ಒಂದೇ ಒಂದು ಡಿಸಿಷನ್ಗೆ ಇದು ಯಾವ ರೀತಿ ದೇಶನ ಟ್ರಬಲಿಗೆ ತಗೊಂಡಿದೆ ಅಂತ. ಸೌತ್ ಕೊರಿಯನ್ ಕರೆನ್ಸಿ ಡಾಲರ್ ಮುಂದೆ ಸಖತ್ತು ಅಪ್ಪಾಗಿದೆ. ಅಪ್ಪಾಗದಂದ್ರೆ ಶೇರ್ ಅಪ್ಪಾದ್ರೆ ಮಾತ್ರ ಖುಷಿ ಪಡಬೇಕು, ಕರೆನ್ಸಿ ಅಪ್ಪಾದ್ರೆ ಖುಷಿ ಪಡಬಾರ್ದು. ನಮ್ಮ ಇಂಡಿಯಾದಲ್ಲಿ ನೋಡಲ್ವಾ 80 ರೂಪಾಯಿ ಇರೋದು 85 ಆದ ತಕ್ಷಣ ನಮ್ಗೇನು ಅನ್ಸುತ್ತೆ, ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಡಾಲರ್ ಇದ್ರೂ ಕುಸಿತ ಕಂಡಿದೆ ಅಂತ ಅರ್ಥ, ಅದು ಮೇಲೋಗಿದೆ ಅಂದರೆ ಕುಸಿತ ಕಂಡಿದೆ ಅಂತ ಅರ್ಥ. ಅದೇ ರೀತಿ ಈ ಥರ ಇನ್ಸ್ಟೆಬಿಲಿಟಿ ಪೊಲಿಟಿಕ್ಸ್ ಏನಾದರೂ ಇದ್ದರೆ ತುಂಬ ಇನ್ವೆಸ್ಟರ್ಸ್ ಯೋಚನೆ ಮಾಡ್ತಾರೆ. ರೀಸೆಂಟ್ಲಿ ನೀವು ನೋಡಿರ್ಬೋದು ಇಂಡಿಯಾದಲ್ಲಿ FIS ತುಂಬ ಸೆಲ್ ಮಾಡಿ ಬೇರೆ ಬೇರೆ ಕಡೆ ತಗೊಂಡೋಗಿದ್ರು. ಆ ತಗೊಂಡೋಗಿರೋ ಜಾಗ ಕೂಡ ಸೌತ್ ಕೊರಿಯಾನೇ. ಇವಾಗ ಎಷ್ಟೋ ಜನ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಈ ರೀಸನ್ ಇಂದ ಎಷ್ಟೋ ಜನ FIS ವಾಪಸ್ ಬರ್ಬೋದು ಅಂತ. ಯಾಕಂದ್ರೆ ಯಾವುದೇ ದೇಶದಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಅಷ್ಟು ಮುಖ್ಯ. ಅವ್ರು ಇಷ್ಟ ಬಂದಂಗೆ ಡಿಸಿಷನ್ ತಗೊಳಕ್ ಹೋದ್ರೆ ಏನಾಗುತ್ತೆ ಹೇಳಿ, ಓಟ್ ಹಾಕಿ ಗೆಲ್ಸಿರೋದು ನಾವು, ಇವ್ರು ಇಷ್ಟ ಬಂದಂಗೆ ಡಿಸಿಷನ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಡೆಮೋಕ್ರಸಿ ಹಾಳಾಗುತ್ತೆ. ಡೆಮೋಕ್ರಸಿ ಎಲ್ಲೆಲ್ಲ ಹಾಳಾಗುತ್ತೆ ಅಲ್ಲಿ ಯಾವ ದೇಶನೂ ಉದ್ಧಾರ ಆಗಲ್ಲ. ಯಾಕಂದರೆ ಜನಗಳು ಕಂಟ್ರೋಲ್ ಮಾಡಲ್ಲ, ಅದನ್ನು ಯಾರೋ ಒಬ್ಬ ಅವ್ನ ಇಂಟ್ರೆಸ್ಟ್ ಇರೋನು ಬಂದು ಕಂಟ್ರೋಲ್ ಮಾಡ್ತಾನೆ. ಎಕ್ಸಾಂಪಲ್ ನೀವೇ ನೋಡಿದ್ದೀರಾ ಬಾಂಗ್ಲಾದೇಶದಲ್ಲಿ ಏನಾಯಿತು ಅಂತ. ಬಾಂಗ್ಲಾದೇಶದಲ್ಲಿ ಯಾವುದೋ ಒಂದು ಜಸ್ಟ್ ರಿಸರ್ವೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾವ ರೀತಿ ದೊಂಬಿ ಎಬ್ಬರಿಸ್ಬಿಟ್ರು ಅಂತ. ಅದು ಅಷ್ಟು ದೊಡ್ಡ ಇಶ್ಯೂ ಆಗಿದ್ದಿದ್ರೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳೋದು ಬೇಕಾಗಿರಲಿಲ್ಲ. ಅದು ಇಶ್ಯೂ ಸಣ್ಣದು, ಅದನ್ನು ಮಾಡಿದ ಮಾತ್ರ ದೊಡ್ಡದು. ಯಾಕಂದರೆ ಇಲ್ಲಿ ಬೇರೆ ದೇಶದ ಇಂಟ್ರೆಸ್ಟ್ ಇದೆ. ಶೇಖ್ ಹಸೀನಾನ ಇಳಿಸ್ಬೇಕು, ಏನಾದರೂ ಮಾಡಿ ಇಳಿಸ್ಬೇಕು. ಈಗ ಬೇರೆ ದೇಶದವರು ಬೇರೆ ಥರ ಪ್ಲಾನ್ ಮಾಡ್ತಾರೆ. ಸ್ಟ್ರೈಕ್ ಮಾಡೋರಿಗೆಲ್ಲ ದುಡ್ಡು ಕೊಡ್ತಾರೆ, ಸಖತ್ ದುಡ್ಡು ಕೊಟ್ಟು ಇವ್ರನ್ನ ಪ್ರೇರೇಪಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಆಟೋಮೆಟಿಕ್ಲಿ ಜನ ಕೂಡ ರಿಯಾಕ್ಟ್ ಆಗ್ತಾರೆ. ಯಾರೋ ಒಬ್ರಿಗೆ ಹೊಡೆದ್ರು ಅಂದ ತಕ್ಷಣ ನಾವು ಯಾವ್ದನ್ನ ಅದನ್ನು ಪೋಸ್ಟ್ ಹೊಡೆದ್ರೆ ನಾವೇನು ಮಾಡ್ತೀವಿ, ನಾವು ರಿಯಾಕ್ಟ್ ಆಗ್ತೀವಿ. ಹೆಂಗೆ ಮಾಡ್ತಿದ್ದಾರೆ ಈ ಪೊಲೀಸವರು, ಸರಿ ಇಲ್ಲ ಗೌರ್ಮೆಂಟು, ನಾವು ಸಿಡಿದೆದ್ದೇಳ್ಬೇಕಂತ ಎದ್ದೇಳ್ತೀವ. ಇದೇ ರೀತಿ ಯಾರೋ ಒಬ್ಬ ಮಾಡೋದಕ್ಕೆ ಎಂಟೈರ್ ದೇಶನೇ ಸಫರ್ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ಬಾಂಗ್ಲಾದೇಶ ಮುಳುಗಡೆ ಆಗೋ ಎಲ್ಲ ಚಾನ್ಸ್ ಕಾಣ್ತಾ ಇದೆ. ಬಾಂಗ್ಲಾದೇಶದ GDPಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಿದ್ದು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಟೆಕ್ಸ್ಟೈಲಲ್ಲೂ ಕೂಡ ಈ ರೆಡಿಮೇಡ್ ಗಾರ್ಮೆಂಟ್ಸು ಬಾಂಗ್ಲಾದೇಶದ ಸುಮಾರು 40% ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟಿತ್ತು. ಈಗ ಏನಾಗುತ್ತೆ, ಈ ಥರ ಆಗ್ಲೆಲ್ಲ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆದಾಗ, ಮಿಲಿಟರಿ ಗೌರ್ಮೆಂಟ್ಗಳು ಬಂದಾಗ ಏನಾಗುತ್ತೆ ಹೇಳಿ, ಅಲ್ಲಿರೋ ಎಷ್ಟೋ ಬಿಸ್ನೆಸ್ಗಳು ಕಾಲ್ ಕೀಳ್ತವೆ. ಅಯ್ಯಪ್ಪ ಇಲ್ಲಿ ಬಿಸ್ನೆಸ್ ಮಾಡೋ ಸವಾಸನೆಲ್ಲ ಯಾರು ಡೈಲಿ ನೋಡ್ಕೊಂಡು ಕುತ್ಕೊಂತಾನೆ ಅಂತ. ಆ್ಯಕ್ಚುಲಿ ಅಲ್ಲಿ ಫಾರಿನ್ ಬಿಸ್ನೆಸ್ಗಳು ಇದ್ವೋ ಇಲ್ಲೋ ಗೊತ್ತಿಲ್ಲ, ಆದರೆ ಫಾರಿನ್ ಕ್ಲೈಂಟ್ಗಳು ಇವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ಕಾಂಟ್ರಾಕ್ಟ್ ಕೊಡೋರು. ಎಕ್ಸಾಂಪಲ್ಲು ಝಾರಾ ಇರ್ಬೋದು, H&M ಇರ್ಬೋದು, ಈ ಥರ ಗ್ಲೋಬಲ್ ಬ್ರ್ಯಾಂಡ್ಗಳು, ದೊಡ್ಡ ಬ್ರ್ಯಾಂಡ್ಗಳು ಏನು ಮಾಡ್ತಾರೆ, ಇವರು ಪ್ರೊಡಕ್ಷನ್ ಕಾಸ್ಟ್ನ ಕಮ್ಮಿ ಮಾಡೋಕ್ಕೆ ಈ ಥರ ಲೋ ಇನ್ಕಮ್ ಕಂಟ್ರಿಗಳಲ್ಲಿ ಪ್ರೊಡಕ್ಷನ್ ಮಾಡಿಸ್ತಾರೆ. ಅವಾಗ ಏನಾಗುತ್ತೆ, ಅವ್ರದ್ದು ಒಂದು ಬಟ್ಟೆನ ತಯಾರು ಮಾಡೋ ಕಾಸ್ಟು ತುಂಬ ಕಡಿಮೆ ಆಗುತ್ತೆ. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ತಯಾರು ಮಾಡಿಸ್ತಾ ಇದ್ರು, ಈಗ ಅದೆಲ್ಲನೂ ಇಂಡಿಯಾಗೆ ಶಿಫ್ಟ್ ಆಗೋ ಚಾನ್ಸಸ್ ಇದೆ. ಇದನ್ನೇ ಬಾಂಗ್ಲಾ +1 ಸ್ಟ್ರಾಟಜಿ ಅಂತ ಕರೀತಾರೆ. ಈಗ ಇಂಡಿಯಾಗೆ ಅದೆಷ್ಟೋ ಬಿಸ್ನೆಸ್ಗಳು ಶಿಫ್ಟ್ ಆಗ್ತಾ ಇದಾವೆ. ಇವಾಗ ಏನಾಗುತ್ತೆ ಹೇಳಿ, 18% ಆಫ್ ದಿ GDP ಜಸ್ಟ್ ಇದೇ ಇಂಡಸ್ಟ್ರಿಯಿಂದ ಕೆಲಸ ಮಾಡ್ತಿತ್ತು ಅಂದರೆ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಇಲ್ದಂಗೆ ಆದಂಗೆ. ನಮ್ಮ ದೇಶದಲ್ಲಿ ಅಗ್ರಿಕಲ್ಚರು 18% ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಇಲ್ಲ ಅಂದರೆ ಏನಾಗ್ಬೋದು, ಆ ರೀತಿ ಆಗೋಗುತ್ತೆ ಆ ದೇಶ. ಮತ್ತೆ ರಿಕವರ್ ಆಗೋಕ್ಕೆ ಎಷ್ಟು ವರ್ಷ ಬೇಕಾಗುತ್ತೋ. ಅದಕ್ಕೆ ಪೊಲಿಟಿಕಲ್ ಸ್ಟೆಬಿಲಿಟಿ ತುಂಬ ಮುಖ್ಯ ಒಂದು ದೇಶದಲ್ಲಿ. ಅಷ್ಟೇ ಅಲ್ಲದಲ್ಲೇ ಗ್ಲೋಬಲ್ ಕಂಪ್ನಿಗಳು ಒಂದು ದೇಶದಲ್ಲಿ ಮೂಗ್ ತೋರ್ಸೋಕ್ಕೆ ಎಷ್ಟೆಲ್ಲ ಟ್ರೈ ಮಾಡ್ತವೆ ಅಂದರೆ, ನೀವು ನೋಡಿರ್ಬೋದು, ನಾನೊಂದ್ಸಲ ಹೇಳಿದೆ ಹಂಗರ್ ಇಂಡೆಕ್ಸ್ ಅಂತ. ಹಂಗರ್ ಇಂಡೆಕ್ಸ್ನಲ್ಲಿ ಎಷ್ಟು ಮ್ಯಾನಿಪುಲೇಟ್ ಮಾಡಿದ್ದಾರೆ. ಮತ್ತು ಇವಾಗ ನೀವು ನೋಡಿರ್ಬೋದು ಡೆಮೋಕ್ರಸಿ ಇಂಡೆಕ್ಸ್ ಅಂತ ಇದೆ. ಡೆಮೋಕ್ರಸಿ ಇಂಡೆಕ್ಸಲ್ಲಿ ಸೌತ್ ಕೊರಿಯಾ 32 ರ್ಯಾಂಕಿಂಗ್ ಇದೆ, ನಮ್ಮ ಇಂಡಿಯಾ 65 ರ್ಯಾಂಕಿಂಗ್ ಇದೆ. ಅಂದರೆ ಸೌತ್ ಕೊರಿಯಾದಲ್ಲಿ ನಮ್ಮ ಇಂಡಿಯಾಗಿನ್ನ ಜಾಸ್ತಿ ಡೆಮೋಕ್ರಸಿನ ಕಾಪಾಡುವಂಥ ಲೀಡರ್ಸ್ ಇದ್ದಾರೆ, ನಮ್ಮ ಇಂಡಿಯಾದಲ್ಲಿ ಇಲ್ಲ ಅಂತ. ಕಾಮಿಡಿ ಏನಂದರೆ 35ನೇ ರ್ಯಾಂಕ್ ಬಂದಿರೋ ಸೌತ್ ಕೊರಿಯಾ ಲೀಡರ್ಸ್ ಇವತ್ತು ಎಮರ್ಜೆನ್ಸಿ ತಗೊಂಬಂದಿದ್ದಾರೆ. ಎಮರ್ಜೆನ್ಸಿ ಅಂದರೆ ಏನಂತ, ಡೆಮೋಕ್ರಸಿನ ಕಿಲ್ ಮಾಡೋದಂತ ಅರ್ಥ. ಜನಗಳು ಆರಿಸಿ ಕಳಿಸಿರೋ ಗೌರ್ಮೆಂಟ್ನ ತೆಗೆದುಬಿಟ್ಟು ಮಿಲಿಟರಿ ರೂಲ್ಸ್ನ ತರಬೇಕು ಅನ್ನೋದೇ ಎಮರ್ಜೆನ್ಸಿ. ಈ ಥರ ಡಿಸಿಷನ್ ತಗೊಳಕ್ಕೆ ಹೋಗ್ತಿರೋ ಕಂಟ್ರಿನ ನಮ್ಮ ದೇಶಕ್ಕೆ 65ನೇ ರ್ಯಾಂಕ್ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಇಲ್ಲ ಅಂತ ಹೊರಗಡೆ ದೇಶಕ್ಕೆ ಪ್ರೂವ್ ಮಾಡೋಕ್ಕೆ. ಅದಕ್ಕೇ ಈ ಥರ ಯಾವುದೋ ಒಂದು ಗ್ಲೋಬಲ್ ರಿಪೋರ್ಟ್ ಬಂತು ಅಂದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ನಂಬೇಡಿ, ಇದರಿಂದ ಭಾಳ ಮರ್ಮ ಅಡಗಿರ್ತವೆ. ಬಿಲೀವ್ ಇನ್ ಇಂಡಿಯಾ. ನಾವು ಒಂದಾಗಿದ್ರೆ ಯಾರು ಕೂಡ ನಮ್ಮನ್ನೇನು ಟಚ್ ಮಾಡೋಕ್ಕಾಗಲ್ಲ. ರಾಜಕಾರಣಿಗಳು ಇವತ್ತು ಬರ್ತಾರೆ, ನಾಳೆ ಬರಲ್ಲ, ಬಟ್ ನಾವು ಒಂದಾಗಿರಬೇಕು, ನಮ್ಮ ಯೋಚನೆಗಳು ಸೇಮ್ ಇರಬೇಕು. ನನಗನ್ನಿಸ್ತಂಗೆ ತುಂಬ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಈ ವಿಷಯಗಳು ಗೊತ್ತಾಗ್ತವೆ. ಎಲ್ಲರಿಗೂ ಒಂದು ಗೊತ್ತಾಗುತ್ತೆ ಪೊಲಿಟಿಕಲ್ ಅಂದರೆ ಏನು, ಪೊಲಿಟಿಕ್ಸ್ ಅಂದರೆ ಏನು ಅಂತೆಲ್ಲನೂ. ಅವಾಗ ಅವರು ಲಾಜಿಕಲಿ ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡ್ಬೋದು. ಅದೇ ರೀತಿ ನೀವು ರೀಸೆಂಟಾಗಿ ನ್ಯೂಸ್ ನೋಡಿ, ಇಲಾನ್ ಮಸ್ಕ್ ನೆಟ್ವರ್ತ್ $400 ಬಿಲಿಯನ್ ಆಗಿದೆ. $400 ಬಿಲಿಯನ್ ಎಷ್ಟು ದೊಡ್ಡ ಅಮೌಂಟ್ ಅಂದರೆ, ನಮ್ಮ ಇಂಡಿಯಾದಲ್ಲಿರೋ ಟಾಟಾ ಗ್ರೂಪ್ನ ಎಂಟೈರ್ ಟಾಟಾ ಗ್ರೂಪ್ನೇ ನೀವು ತೆಗೆದ್ಬಿಟ್ಟು ಇಲಾನ್ ಮಸ್ಕ್ ಮುಂದೆ ಇಟ್ಟರೆ ಇಲಾನ್ ಮಸ್ಕ್ ಟಾಟಾ ಗ್ರೂಪ್ಗಿನ ಶ್ರೀಮಂತ. ಅದೇ ರೀತಿ ಬಾಂಗ್ಲಾದೇಶ್ GDPಗಿನ ಇಲಾನ್ ಮಸ್ಕ್ ಶ್ರೀಮಂತ. ಎಂಟೈರ್ ಒಂದು ಬಾಂಗ್ಲಾದೇಶನ ಇಲಾನ್ ಮಸ್ಕ್ ಜೊತೆಗಿಟ್ರೆ ಇಲಾನ್ ಮಸ್ಕ್ ಬಾಂಗ್ಲಾದೇಶ್ಗಿನ ಶ್ರೀಮಂತ. ಆಕ್ಚುಲಿ ಈ ಕಂಪ್ನಿ ಬಗ್ಗೆ ಮಾತಾಡ್ತಾ ಇಲ್ಲ, ರಿಲಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ರಿಲಯನ್ಸ್ ಎಂಟೈರ್ ಕಂಪ್ನಿ ಬಗ್ಗೆ ಮಾತಾಡಬೇಕು, ಮುಖೇಶ್ ಅಂಬಾನಿ ಬಗ್ಗೆ ಮಾತಾಡೋಂಗಿಲ್ಲ. ಯಾಕಂದರೆ ರಿಲಯನ್ಸ್ ಕಂಪ್ನಿ ಮುಖೇಶ್ ಅಂಬಾನಿ ಒಬ್ಬರದ್ದೇ ಅಲ್ಲ. ಅದೇ ರೀತಿ ಟೆಸ್ಲಾ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಜಸ್ಟ್ ಇಲಾನ್ ಮಸ್ಕ್ ಬಗ್ಗೆ ಮಾತಾಡ್ತಿರೋದು. ಟೆಸ್ಲಾದಲ್ಲಿ ಇಲಾನ್ ಮಸ್ಕ್ ಕೇವಲ 20% ಶೇರ್ ಇರೋದು ಅಷ್ಟೇ. ಆಸ್ಟ್ರೇಲಿಯಾದೇ ಇಲಾನ್ ಮಸ್ಕ್ ನೆಟ್ವರ್ತ್ $400 ಬಿಲಿಯನ್ ಆಗುತ್ತೆ. ಇದು $400 ಬಿಲಿಯನ್ ಆಯ್ತಲ್ಲ, ಇದೆಷ್ಟಿತ್ತು ಗೊತ್ತಾ? ನವೆಂಬರಲ್ಲಿ ಸುಮಾರು $200 ಬಿಲಿಯನ್ ಇತ್ತು. 210, 202, 203 ಆಟ ಆಡ್ತಾ ಇತ್ತು.
ಸಡನ್ ಆಗಿ ಇದು $400 ಬಿಲಿಯನ್ ಹೆಂಗೋಯ್ತು? ಹೆಂಗಂದ್ರೆ ಇಲಾನ್ ಮಸ್ಕ್ ಟ್ರಂಪಿಗೆ ಎಲೆಕ್ಷನ್ ಗೆಲ್ಲಕ್ಕೆ ಹೆಲ್ಪ್ ಮಾಡ್ದ. ಎಲೆಕ್ಷನ್ ಗೆಲ್ಲಕ್ಕೆ ಹೆಲ್ಪ್ ಮಾಡೋದ್ರಿಂದ ಟ್ರಂಪ್ ಮತ್ತೆ ಇಲಾನ್ ಮಸ್ಕ್ ಸೇರ್ಕೊಂಡೆ ಎಲೆಕ್ಷನ್ ನ ಫೈಟ್ ಮಾಡಿದ್ರು. ಟ್ರಂಪ್ ಯಾವಾಗ ಎಲೆಕ್ಷನ್ ನ ಗೆದ್ದ, ಟೆಸ್ಲಾ ಶೇರು ಸಡನ್ಲಿ ಮೇಲೋಗಕ್ಕೆ ಸ್ಟಾರ್ಟ್ ಆಯ್ತು. ಟೆಸ್ಲಾ ಶೇರ್ ಮೇಲೋಗ್ತಾ ಇದೆ ಅಂದ್ರೆ ಇಲಾನ್ ಮಸ್ಕ್ ನೆಟ್ವರ್ಕ್ ಮೇಲೋಗ್ತಾ ಇದೆ. ಯಾಕಂದ್ರೆ ನೆಕ್ಸ್ಟ್ ಟ್ರಂಪ್ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಇಲಾನ್ ಮಸ್ಕ್ಗೆ ಹೆಲ್ಪ್ ಮಾಡ್ತಾನೆ ಅಂತ. ಅಮೆರಿಕಾದಲ್ಲಿ ಬಿಸ್ನೆಸ್ ಮತ್ತೆ ಪೊಲಿಟಿಕ್ಸ್ ಈ ತರ ನಡೆಯುತ್ತೆ, ಓಪನ್ಲಿ ನಡೆಯುತ್ತೆ. ನಮ್ಮ ಇಂಡಿಯಾ ತರ ಎಲ್ಲಾನು ಹಿಂದಿಂದೆ ನಡೆಯಲ್ಲ. ಇಲ್ಲಿ ಓಪನ್ಲಿ ನಡೆಯುತ್ತೆ, ಜನಗಳಿಗೂ ಗೊತ್ತಿರುತ್ತೆ. ಜನಗಳು ಅದು ಗೊತ್ತಿದ್ದೇ ತಾನೇ ಓಟ್ ಹಾಕಿದ್ದಾರೆ. ಮುಂಚೆನೇ ಇದ್ನಲ್ಲ ಇವನವ್ರ ಪಾರ್ಟ್ನರ್ಶಿಪ್ ಅಲ್ಲಿ ಮುಂಚೆಯಿಂದನೂ ಇದ್ದ ಜನ ಗೊತ್ತಿದ್ದು ಓಟ್ ಹಾಕಿದ್ದಾರೆ. ಅದೇ ರೀತಿ ಈಗ ಎಷ್ಟೋ ಬಿಲಿಯನರ್ಸ್ ಇರ್ಬೋದು. ಈ ಟ್ರಂಪ್ ಜನವರಿನಲ್ಲಿ ಪ್ರೆಸಿಡೆಂಟ್ ಆಗಿ ಅಧಿಕಾರ ಸ್ವೀಕಾರ ಮಾಡ್ಬೇಕಾದ್ರೆ ಅದು ಓಪನಿಂಗ್ ಸೆರೆಮನಿಯಲ್ಲಿ ಎಷ್ಟೋ ಜನ ಬಿಲಿಯನರು ನಾವು $1 ಮಿಲಿಯನ್ ಕೊಡ್ತೀವಿ, ನಾವು $1 ಮಿಲಿಯನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಕ್ ಜುಗರ್ಬರ್ಗ್ ಹೇಳಿದಾನೆ, ಜೆಫ್ ಬೆಸೋಸ್ ಹೇಳಿದಾನೆ, ನಾವು ಕೊಡ್ತೀವಿ ಅಂತ. ಇದೇ ರೀತಿ ನಮ್ಮ ಇಂಡಿಯಾದಲ್ಲಿ ಏನಾದ್ರು ಆಗಿದ್ರೆ ಏನಾಗ್ತಿತ್ತು? ಅದನ್ನೇ ಒಂದ್ ದಿವಸ ಫುಲ್ ಪಾರ್ಲಿಮೆಂಟ್ ಅಲ್ಲಿ ಗಲಾಟೆ ಮಾಡಿರೋರು. ಆಕ್ಚುಲಿ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ಪೊಲಿಟಿಕಲ್ಲು, ಬಿಸ್ನೆಸ್, ಸ್ಟಾಕ್ ಮಾರ್ಕೆಟ್ ಇವೆಲ್ಲ ಅಣ್ಣ ತಮ್ಮ ಇದ್ದಂಗೆ, ಒಬ್ರು ಬಿಟ್ಟು ಒಬ್ರು ಇರಲ್ಲ. ಇದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಬೇಕಷ್ಟೇನೆ. Yes, politicians fools people in the name of religion, caste. They make black money very well for the family. We must create the nation, not their ideology. ಹೌದು ಬ್ರೋ, ನೀವು ಥಿಂಕ್ ಮಾಡ್ತಿರೋದು ಕರೆಕ್ಟು. ಇದು 100% ಗೊತ್ತು. ಬಟ್ ಸ್ಟಿಲ್ ಜನ ಚೂಸ್ ಮಾಡೋದೆ, ಇವನು ನಮ್ಮ ಜನಾಂಗದವನು, ಇವನು ನಮ್ಮ ಊರಿನವನು, ಇವನು ನಮ್ಮ ಏರಿಯಾದವನು, ಇವನು ನಮ್ಮ ರಿಲಿಜಿಯನ್ ಅವನು ಅಂತ. ಯಾಕಂದರೆ ಇದು ನೀವು ಹಿಸ್ಟ್ರಿ ತೆಗೆದು ನೋಡಿ. ನಾವು ಕಾಡಲ್ಲಿದ್ವಲ್ಲ, ಕಾಡಲ್ಲಿ ಇದ್ದಾಗ್ಲಿಂದನೂ ಈ ಸ್ಕ್ಯಾಮ್ ನಡೀತಾ ಇದೆ. ಇನ್ನೂ 100 ವರ್ಷ ಹೋದ್ರೆ ಇದು ಚೇಂಜ್ ಆಗಲ್ಲ ಅನ್ಸುತ್ತೆ. ಇವತ್ತು ಕ್ಯಾಸ್ಟ್ ಮತ್ತು ರಿಲಿಜಿಯನ್ ಮೇಲೆ ಹೊಡೆದಾಡ್ತಿದಾರ, ನಾಳೆ ಇನ್ನೊಂದ್ರ ಮೇಲೆ ಹೊಡೆದಾಡ್ತಾರೆ. ನಿನಗಿಲ್ಲಿ ಮಚ್ಚೆ ಇದೆ, ನಮ್ಮ ಕಡೆಗೆಲ್ಲಾನು ಇಲ್ಲಿ ಮಚ್ಚೆ ಇದೆ, ನಾವೆಲ್ಲ ಒಬ್ರು. ನಾವಿಲ್ಲಿ ಹೊಡೆದಾಡಲ್ವಾ, ಭಾಷೆಗಳಿಗೋಸ್ಕರ ಹೊಡೆದಾಡ್ತೀವಿ. ಏನಾದರೂ ಒಂದು ರೀಸನ್ ಇಟ್ಕೊಂಡು ನಾವು ಮನುಷ್ಯರು ಕಿತ್ತಾಡ್ತಾನೆ ಇರ್ತೀವಿ. ನಾವು ಯಾವತ್ತೂ ಒಗ್ಗೂಡಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಆ ಭಗವಂತ ಆಲ್ಗಾರಿದಮ್ನ ಈ ಥರ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ನನಗೆ ಗೊತ್ತಿರೋಂಗೆ ನಾವು ಯಾವತ್ತೂ ಒಗ್ಗೂಡಕ್ಕೆ ಚಾನ್ಸ್ ಇಲ್ಲ. ಏನಾದರೂ ಒಂದು ರೀಸನ್ ತಗೊಂಬರ್ತೀವಿ. ಇವತ್ತು ಕ್ಯಾಸ್ಟ್ ಇದೆ, ಕ್ಯಾಸ್ಟ್ನ ನಾವೆಲ್ಲ ಸರಿ ಮಾಡಿದ್ರೆ ಇನ್ನೊಂದು ಬರುತ್ತೆ. BSc NSc ಡಿಫ್ರೆನ್ಸ್ ಹೇಳಿ ಬ್ರೋ. BSc NSc ಅಂದರೆ ಇದು ಇಂಡಿಯಾದ ಸ್ಟಾಕ್ ಎಕ್ಸ್ಚೇಂಜ್ಗಳು. ಎಕ್ಸಾಂಪಲ್ಲು, ನೀವು ಯಶವಂತಪುರ ಮಾರ್ಕೆಟಲ್ಲಿ ಹೋಗಿ ಏನೋ ತರಕಾರಿ ತರಕ್ಕೆ ಹೋಗ್ತೀರಾ, APMC ಯಾರ್ಡಲ್ಲಿ ಹೋಗಿ. ಅದೇ ರೀತಿ ಇನ್ನೊಬ್ಬ ಯಾರೋ ಹೋಗ್ಬಿಟ್ಟು KR ಮಾರ್ಕೆಟ್ಗೆ ಹೋಗ್ತಾನೆ. ಇಬ್ಬರು ಅಲ್ಲೋಗಿ ಟೊಮೊಟೊನ ತಗೊಂಬರ್ತಾರೆ. ಇಬ್ಬರು ತಂದಿರೋದು ಟೊಮೊಟೊನೇ ತಾನೆ. ಒಬ್ಬ ತಂದಿರೋದು KR ಮಾರ್ಕೆಟಲ್ಲಿ, ಇನ್ನೊಬ್ಬ ತಂದಿರೋದು ಯಶವಂತಪುರ ಮಾರ್ಕೆಟಲ್ಲಿ. ಅದೇ ರೀತಿ ನಾನು ಮತ್ತೆ ನನ್ನ ಫ್ರೆಂಡು ಯಾವುದೋ ಶೇರ್ಸ್ನ ಬೈ ಮಾಡೋಕೆ ಹೋಗ್ತೀವಿ. ಒಬ್ಬ ಹೋಗ್ಬಿಟ್ಟು BSc ನಲ್ಲಿ ತಗೊಳ್ತಾನೆ, ಇನ್ನೂ ಹೋಗ್ಬಿಟ್ಟು NSc ನಲ್ಲಿ ತಗೊಳ್ತಾನೆ. ಬಟ್ ಇಬ್ಬರು ತಗೊಂಡಿರೋದು ಸೇಮ್ ಶೇರ್ ಅಲ್ವಾ? ಆದರೆ ಒಂದೊಂದು ಸಲ KR ಮಾರ್ಕೆಟಲ್ಲಿ ಸಿಗೋದು ಯಶವಂತಪುರ ಮಾರ್ಕೆಟಲ್ಲಿ ಸಿಗಲ್ಲ, ಯಶವಂತಪುರ ಮಾರ್ಕೆಟಲ್ಲಿ ಸಿಗೋದು KR ಮಾರ್ಕೆಟಲ್ಲಿ ಸಿಗಲ್ಲ. ಜಾಸ್ತಿ ದೊಡ್ಡ ಮಾರ್ಕೆಟ್ ಅಂದರೆ ಯಾವುದಂದ್ರೆ ಅದು KR ಮಾರ್ಕೆಟ್. ಅದೇ BSc ಅಲ್ಲಿ ಎಲ್ಲ ಸಿಗುತ್ತೆ, ಆದರೆ ಜಾಸ್ತಿ ವಾಲ್ಯೂಮ್ ಇರಲ್ಲ. ವಾಲ್ಯೂಮ್ ಅಂದರೆ ತುಂಬ ಜನ ಬಂದ್ಬಿಟ್ಟು ಬೈ ಸೆಲ್ ಮಾಡಲ್ಲ. ಅದೇ ಯಶವಂತಪುರ ಮಾರ್ಕೆಟು ಸಣ್ಣ ಮಾರ್ಕೆಟೇ ಇರ್ಬೋದು, ಆದರೆ ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಬೈ ಸೆಲ್ ಮಾಡ್ತಾರೆ. ಅದೇ NSc ಇದ್ದಂಗೆ. ಶೇರ್ಗಳು ಬೈ ಸೆಲ್ ಆಗೋ ಜಾಗನ ನಾವು ಎಕ್ಸ್ಚೇಂಜ್ ಅಂತ ಕರಿತೀವಿ. ನಮ್ಮ ಇಂಡಿಯಾದಲ್ಲಿ 2 ಎಕ್ಸ್ಚೇಂಜ್, ಫೇಮಸ್ ಎಕ್ಸ್ಚೇಂಜ್ ಇದಾವೆ. ಆ ಎಕ್ಸ್ಚೇಂಜಿಗಿರೋ ನೇಮು NSc ಮತ್ತು BSc ಅಂತ. ಸರ್ 5 lakh ಇದೆ, ಅದನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ 50 ಲಕ್ಷ ಎಷ್ಟು ವರ್ಷಕ್ಕೆ ಆಗುತ್ತೆ ಬ್ರೋ? ಅದನ್ನು ನೀವೇ ಚೆಕ್ ಮಾಡ್ಬೋದು. ನೀವು ಫಿನಾಲಜಿ ಕ್ಯಾಲ್ಕುಲೇಟ್ರಿಗೆ ಹೋಗಿ, ಫಿನಾಲಜಿ ಅಂತ ಟೈಪ್ ಮಾಡಿ, ಫಿನಾಲಜಿ ಕ್ಯಾಲ್ಕುಲೇಟ್ರಿಗೆ ಹೋಗಿ, ಅಲ್ಲಿ ಹೋಗ್ಬಿಟ್ಟು ಗೋಲ್ ಪ್ಲಾನಿಂಗ್ ಲಮ್ಸಮ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಟಾರ್ಗೆಟೆಡ್ ವೆಲ್ತ್ ಅಂತ ಕೇಳ್ತಾ ಇದೆ. ಟಾರ್ಗೆಟೆಡ್ ವೆಲ್ತ್ ಬಂದ್ಬಿಟ್ಟು ನಿಮ್ಗೆ ಎಷ್ಟಿದೆ? 50 ಲಕ್ಷ ಬೇಕಾಗಿದೆ. ಎಷ್ಟು ವರ್ಷಕ್ಕೆ ಬೇಕಾಗಿದೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಈಗ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಇಲ್ಲಿ ನಾನು ರೇಟ್ ಆಫ್ ರಿಟರ್ನ್ ಬಂದ್ಬಿಟ್ಟು 15% ಹಾಕ್ತೀನಿ. 15%ಗಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ದಯವಿಟ್ಟು ಬ್ರೋ. ಇಯರ್ ಬಂದ್ಬಿಟ್ಟು ನಾನು ಸುಮ್ಮನೆ ಟೆಸ್ಟ್ ಮಾಡೋಕ್ಕೋಸ್ಕರ 15% ಹಾಕ್ತೀನಿ. 15% ಹಾಕಿ ಪ್ಲಾನ್ ಮೈ ಗೋಲ್ ಮಾಡ್ತೀನಿ. ಪ್ಲಾನ್ ಮೈ ಗೋಲ್ ಮಾಡಿದ ತಕ್ಷಣ ಇಲ್ಲಿ ತೋರಿಸ್ತಾ ಇದೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಯು ನೀಡ್ ಟು ಮೇಕ್ 50 lakh rupees. 6 ಲಕ್ಷ ಬೇಕಾಗಿದೆ ನನಗೆ. ಅದಕ್ಕೆ ನಾನೇನು ಮಾಡ್ತೀನಿ, ನನ್ನ ಹತ್ರ ಇರೋದು 5 ಲಕ್ಷ ಅಲ್ಲ, 1 ವರ್ಷ ಜಾಸ್ತಿ ಮಾಡ್ತೀನಿ. ಎಷ್ಟು ಮಾಡ್ತೀನಿ? 16 ವರ್ಷ ಮಾಡ್ತೀನಿ. ಈಗ ಎಷ್ಟು ಬಂತು? 5,34,000. ಅಂದರೆ ನೀವು ನಿಮ್ಮ 5 ಲಕ್ಷನ 50 ಲಕ್ಷ ಮಾಡೋಕ್ಕೆ 15% ಇಯರ್ ಆನ್ ಇಯರ್ ನೀವೇನಾದ್ರು ರಿಟರ್ನ್ ತೆಗೆದ್ರೆ 16 ವರ್ಷ ಬೇಕಾಗುತ್ತೆ. ಮ್ಯೂಚುವಲ್ ಫಂಡಲ್ಲಿ 16 ವರ್ಷ ಬೇಕಾಗುತ್ತೆ ನಿಮ್ಮದು 5 ಲಕ್ಷನ 50 ಲಕ್ಷ ಮಾಡೋಕ್ಕೆ. ಸರ್ ETF ವರ್ಸಸ್ ಮ್ಯೂಚುವಲ್ ಫಂಡ್ನ ಕಂಪೇರ್ ಮಾಡಿ ಬ್ರೋ. ETF ಅಂದ್ರೆ ಏನು ಅಂತ ನಾನು ಇದೇ ಮಂಗಳವಾರ ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನೋಡಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರೀಯಿಂದ ವಿದೇಶಿ ಕಂಪ್ನಿಗಳು ಹೊರಗೆ ಹೋಗ್ತಾ ಇದ್ದಾರೆ. ಆಪ್ ಪ್ರಾರಂಭ ಮಾಡಿತು, ಕಾಂಗ್ರೆಸ್ ಮುಂದುವರಿಸಿತು, ಈಗ BJP ಅದನ್ನು ಪ್ರಾರಂಭ ಮಾಡ್ತಿದೆ. ನೆಕ್ಸ್ಟ್ ನಾವು ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ ತರ ಆಗುವ ಸೂಚನೆ ಇದೆ ಬ್ರೋ. ನನಗನ್ನಿಸ್ತಂಗೆ ನಮ್ಮ ಇಂಡಿಯಾ ಯಾವತ್ತು ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ತರ ಆಗಲ್ಲ. ಯಾಕಂದ್ರೆ ನಾವು 5 ವರ್ಷಕ್ಕೊಂದ್ಸಲ ಪಾಠ ಕಲಿಸ್ತೀವಿ. ಅದು ಯಾರೇ ಆಗಿರ್ಬೋದು. ನಮ್ಗೆ ಏನಾದರೂ ಕೆಟ್ಟದಾದ್ರೆ ನೆಕ್ಸ್ಟ್ 5 ವರ್ಷದಲ್ಲಿ ನಾವು ಅವ್ರನ್ನ ಕಿತ್ತು ಬಿಸಾಕ್ತೀವಿ. ಯಾರೇ ಆಗಿರಲಿ, ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಆಪ್ ಆಗಿರಲಿ, ಯಾರೇ ಆಗಿರಲಿ. ಇವತ್ತು ನಾವು ಜನ 2,000 ಇಸ್ಕೊಂತಿರ್ಬೋದು, ಆದರೆ ನಮಗಿದ್ರ ಪರಿಣಾಮ ಗೊತ್ತಿಲ್ಲ. ಪರಿಣಾಮ ಯಾವಾಗ ಗೊತ್ತಾಗುತ್ತಲ್ಲ ಅಂದರೆ ಮನೆಗೆ ಯಾವಾಗ ಬೆಂಕಿ ಬೀಳುತ್ತಲ್ಲ
ಅವಾಗ ಅವ್ರಿಗೂ ಗೊತ್ತಾಗುತ್ತೆ ಇದು ಸರಿಯಲ್ಲ ಅಂತ, ಅವರು ಡಿಸಿಷನ್ ತೊಗೊಂಡೈತೆ ಅಂತಾರೆ. ಇದು ಜಾಸ್ತಿ ದಿವಸ ಬೇಡ, 5 ವರ್ಷದಲ್ಲೇ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ 5 ವರ್ಷದಲ್ಲೇ ಈ ಥರ ಮಾಡೋರನ್ನ ಜನ ಕಿತ್ತು ಬಿಸಾಕ್ತಾರೆ. ಅವಾಗ ನೆಕ್ಸ್ಟ್ ಬರೋ ಗೌರ್ಮೆಂಟು ಇದರಿಂದ ಪಾಠ ಕಲಿಯುತ್ತೆ. ನಮ್ದು ಇಂಡಿಯಾದ ಇದೊಂದು ಬ್ಯೂಟಿ ಏನಂದರೆ, ನಮ್ಮ ಡೆಮೋಕ್ರಸಿ 5 ವರ್ಷಕ್ಕೊಂದ್ಸಲ ನಮ್ಮ ಜನ ಸರಿಯಾಗಿ ಪಾಠ ಕಲಿಸಿದ್ದಾರೆ. ನೀವು ಹಿಸ್ಟ್ರಿ ತೆಗೆದು ನೋಡಿ, ಜನಗಳಿಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರನ್ನ ಕಿತ್ತು ಬಿಸಾಕಿದ್ದಾರೆ. ಅದು ಯಾವ ಪಕ್ಷದವ್ರು ಬೇಕಿರೋ ಆಗಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಚೆನ್ನಾಗಿ ಪಾಠ ಕಲಿಸ್ತಾರೆ. ಯಾರನ್ನೂ 10 ವರ್ಷ ಇರೋಕ್ಕೆ ಬಿಡಲ್ಲ, 5 ವರ್ಷಕ್ಕೊಂದ್ಸಲ ಮನೆ ಕಳಿಸ್ತಿರ್ತಾರೆ. ಡಿಯರ್ ಬ್ರೋ, ನಮ್ಮದು 39x108 ಸೈಟ್ ಇದೆ. ಇದಕ್ಕೆ ಇಯರ್ಲಿ ಟ್ಯಾಕ್ಸ್ಗೆ ಅಮೌಂಟ್ ಹೋಗ್ತಾ ಇದೆ. ಇನ್ಕಮ್ ಏನೂ ಇಲ್ಲ. ಏಜ್ 20K ಸ್ಯಾಲ್ರಿ ಇದೆ. ಹೋಮ್ ಲೋನ್ ತಗೊಂಡು ರೆಂಟ್ಗೆ ಮನೆ ಕಟ್ಟಿ ಅಥವಾ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬ್ರದರ್, ಕ್ವಶನ್ ಪಿಕ್ ಮಾಡಿ ಆನ್ಸರ್ ಮಾಡಿ ಬ್ರೋ. ಇದೇನಾದರೂ ಕಮರ್ಷಿಯಲ್ ಸ್ಪೇಸಲ್ಲಿದ್ದರೆ ನೀವು ಇದನ್ನು ಕನ್ಸ್ಟ್ರಕ್ಷನ್ ಮಾಡೋದು ಭಾಳ ಒಳ್ಳೆಯದು. ಯಾಕಂದರೆ ಕಮರ್ಷಿಯಲ್ ಸ್ಪೇಸಲ್ಲಿ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ. ಈಗ ಎಕ್ಸಾಂಪಲ್ಲು ನಿಮ್ದೊಂದು 4,000 ಅಡಿ ಜಾಗ ಇದೆಯಾ, ಈ 4,000 ಅಡಿಗೆ ನೀವೇನಾದರೂ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂದರೆ, ಒಂದು 30 ಲಕ್ಷ ರೂಪಾಯಿ ಅಥವಾ 40 ಲಕ್ಷ ರೂಪಾಯಿ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂದರೆ, ನೀವೊಂದು 4-5 ಬಿಲ್ಡಿಂಗ್ನ ಮೇಲೆತ್ಬೋದು. ಆ 4-5 ಬಿಲ್ಡಿಂಗಿಂದ ಒಂದೊಂದು ಬಿಲ್ಡಿಂಗಲ್ಲೂ 10,000 ಬಾಡಿಗೆ ಬಂದರೂ ಕೂಡ ಎಷ್ಟಾಗುತ್ತೆ? 6 ಬಿಲ್ಡಿಂಗ್ ಅಂದರೂ 60,000 ಬಾಡಿಗೆ ಬರುತ್ತೆ, 7 ಬಿಲ್ಡಿಂಗ್ ಅಂದರೂ 70,000 ಬಾಡಿಗೆ ಬರುತ್ತೆ. ನೀವು ಇನ್ವೆಸ್ಟ್ ಮಾಡಿರೋದು ಎಷ್ಟು? 30 ಲಕ್ಷ. ರೇಟ್ ಆಫ್ ರಿಟರ್ನ್ ಎಷ್ಟು ಬರ್ತಿದೆ? 70,000 ಎವ್ರಿ ಮಂತ್ ಬರ್ತಾ ಇದೆ. ಅಂದರೆ ನೀವು 2.5% ಎವ್ರಿ ಮಂತ್ ಅರ್ನ್ ಮಾಡ್ತಿದ್ದೀರಾ ಅದರಿಂದ. ಈ ಥರ ಏನಾದರೂ ಮಾಡಿ ಕಮರ್ಷಿಯಲ್ ಆಗಿದ್ದರೆ, ಅದೇ ಏನಾದರೂ ಮನೆ ಕಟ್ಟಿದ್ರೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ಮನೆ ಕಟ್ಟಿದ್ರೆ ನಿಮ್ಗೆ ಏನಾದರೂ 10% ಬಂದರೆ, ಎಕ್ಸಾಂಪಲ್ಲು ನೀವು 1 ಕೋಟಿ ಖರ್ಚು ಮಾಡಿ ಮನೆ ಕಟ್ತೀರಾ, ಮನೆ ಕಟ್ಟಿದ ಮೇಲೆ ಅದರಲ್ಲಿ ನಿಮಗೆ 10% ರಿಟರ್ನ್ ಬರ್ತಿದೆಯಾ ಅಂತ ಚೆಕ್ ಮಾಡಿ. ಅಂದರೆ ಇವಾಗ ನೀವು ₹1 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದೀರಾ, ಈ ಮನೆಗೆ ಬಾಡಿಗೆ ಎಲ್ಲ ಸೇರಿ, ಎಲ್ಲ ಫ್ಲೋರ್ದು ಎಲ್ಲ ಬಾಡಿಗೆ ಸೇರಿ ನಿಮಗೆ 1 ಲಕ್ಷ ಬಾಡಿಗೆ ಬರಬೇಕು ಎವ್ರಿ ಮಂತು. ಇಯರ್ಲಿ ಅದು 12% ಆಗುತ್ತೆ. ಆ 2 ಲಕ್ಷ ನೀವು ಮೇಂಟೆನೆನ್ಸ್ ಚಾರ್ಜ್ ಅಂತ ಎತ್ತಿಟ್ರು ಕೂಡ ನಿಮ್ಮ ಕೈಲಿ 10 ಲಕ್ಷ ಉಳ್ಕೊಳುತ್ತೆ. ಈ 10 ಲಕ್ಷನ ನೀವು EMI ಕಟ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಕೂಡ ಇವತ್ತೆಲ್ಲ ನಾಳೆ ಮನೆ ಸ್ವಂತ ಆಗುತ್ತೆ. ನಿಮ್ಮ ಪಾಕೆಟಿಂದ ಯಾವುದೇ ರೀತಿ ಹೊಸ ದುಡ್ಡನ್ನ ಹಾಕ್ತಾ ಇಲ್ಲ ನೀವು. ಇದರಿಂದ ನಿಮ್ಮ ಮನೆ ಸ್ವಂತ ಆಗೋ ಚಾನ್ಸ್ ಇರುತ್ತೆ. ಈ ಥರ ಏನಾದರೂ ಇದ್ರೆ ಟ್ರೈ ಮಾಡಿ. ನೀವು ಖರ್ಚು ಮಾಡೋ ದುಡ್ಡಿಗೆ ಮಿನಿಮಮ್ 12% ವರ್ಷಕ್ಕೆ ರಿಟರ್ನ್ ಬರಬೇಕು. ಸೈಟ್ ಬಿಟ್ಬಿಡಿ, ಸೈಟ್ ಅಂತೂ ನೀವು ಮಾರಲ್ವಾ, ಬಿಟ್ಟಾಕ್ಬಿಡಿ, ಸೈಟ್ ಬಿಟ್ಬಿಟ್ಟು ಬರಬೇಕು. ಆ ಥರ ಏನಾದರೂ ಬರ್ತಾ ಇದೆಯಾ ಅಂದರೆ ಕನ್ಸ್ಟ್ರಕ್ಟ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಪಾಕೆಟಿಂದ ದುಡ್ಡು ಹೋಗ್ಬಾರ್ದು. ಸೈಟ್ ಅಂತೂ ಸೈಟ್ ನಿಮ್ಮದೇ ಇರುತ್ತಾ? ಮನೆ ಕಟ್ತಿದ್ದೀರಾ, ಅದು ನಿಮ್ಮ ದುಡ್ಡಲ್ಲ, ಬ್ಯಾಂಕ್ ದುಡ್ಡಲ್ಲಿ. ಬ್ಯಾಂಕಿಗೆ ಎಷ್ಟು ಇಂಟ್ರೆಸ್ಟ್ ಕಟ್ತೀರಾ? 8.5% 9% ಕಟ್ತೀರಾ. ಉಳಿದಿದ್ದು ಸ್ವಲ್ಪ ಅಸಲು ಕಟ್ತಿರ್ತೀರಾ. ಟ್ರೈ ಮಾಡಿ. ನಿಮ್ಮ ಸ್ಯಾಲ್ರಿಗೆ ಅಷ್ಟೊಂದು ಲೋನ್ ಕೊಡೋದು ಡೌಟು. ಟ್ರೈ ಮಾಡಿ. ನಿಮ್ಮ ಮನೇಲಿ ಯಾರನ್ನ ಜಾಸ್ತಿ ಇರೋ ಇನ್ಕಮ್ ಅವ್ರು ಇದ್ದರೆ ಅವ್ರ ಹೆಸರಿನಲ್ಲಿ ಲೋನ್ ತಗೊಳಕ್ಕೆ ಟ್ರೈ ಮಾಡಿ. ಫಸ್ಟು ನೀವು ಈ ಥರ ಕ್ಯಾಲ್ಕುಲೇಷನ್ ಮಾಡಿ, ಇಷ್ಟೊಂದು ಬಾಡಿಗೆ ಬರುತ್ತಾ ಅಂತ. ಬಂದರೆ ಮಾತ್ರ ಕನ್ಸ್ಟ್ರಕ್ಟ್ ಮಾಡಿ, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ವೇಸ್ಟ್. ಸೈಟ್ನ ಬಾಡಿಗೆ ಬಿಟ್ಬಿಟ್ಟು ನೀವೆಲ್ಲ ನಾವು ಕೆಲಸ ಮಾಡಿ ನಿಮ್ಮ 20,000 ಅಟ್ಲೀಸ್ಟ್ ಒಂದು 50,000 ಮಾಡೋದು ಹೆಂಗೆ ಅಂತ ಟ್ರೈ ಮಾಡಿ. ಒಂದ್ಸಲ ನಿಮ್ಗೆ 50,000 ಅಥವಾ 60,000 ಸಂಬಳ ಬಂದರೆ ಅವಾಗ ಯೋಚನೆ ಮಾಡಿ ಮತ್ತೆ ನಾನು ಮನೆ ಕಟ್ಟೋಣ ಅಂತ. ಲೋನ್ ಕೊಡ್ತಾರೆ, ಯಾಕಂದರೆ ರೆಂಟಲ್ ಇನ್ಕಮ್ ಇರೋದ್ರಿಂದ ಆ ಇನ್ಕಮಿಂದ ನೀವು ವಾಪಸ್ ಕಟ್ತೀನಿ ಅಂತ ಅವ್ರ ಹತ್ರ ಪ್ರೂವ್ ಮಾಡಿದ್ರೆ ಲೋನ್ ಕೊಡ್ತಾರೆ. ಟ್ರೈ ಮಾಡಿ. ಹಾಯ್ ಅಭಿ ಬ್ರೋ, GMP ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಗ್ಗೆ ತಿಳಿಸಿಕೊಡಿ. ಹೇಗೆ ಒಂದು ಕಂಪನಿ ಮಾರ್ಕೆಟಲ್ಲಿ ಲಿಸ್ಟಿಂಗ್ ಆದಮೇಲೆ ಹೈ ವ್ಯಾಲ್ಯೂಯೇಷನ್ ಪೇ ಆಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ? ಆ ಟೈಮಲ್ಲಿ ಸ್ಕ್ರೀನರಲ್ಲೂ ಕೂಡ PE ರೇಷಿಯೋ ಮತ್ತು ಬೇರೆ ಇನ್ಫಾರ್ಮೇಷನ್ ಕೂಡ ಯಾಕೆ ಕೊಟ್ಟಿರೋದಿಲ್ಲ? ಹಾಗಿದ್ರೆ DRHP ಒಂದೇನಾ ಕಂಪ್ನಿ ಬಗ್ಗೆ ತಿಳಿದುಕೊಳ್ಳೋಕ್ಕೆ? ಕಂಪ್ನಿ ಹಿಂದೆ ಮಾಡಿರೋ ಪ್ರಾಫಿಟ್ ಅಥವಾ ಲಾಸ್ನ ಹೇಗೆ ತಿಳ್ಕೊಳೋದು? DRHPನಲ್ಲೇ ಕ್ಲೀನಾಗಿ ಇನ್ಫಾರ್ಮೇಷನ್ ಇರುತ್ತೆ ಬ್ರೋ. ಲಾಸ್ಟ್ 1 ಇಯರ್ದು ಅಥವಾ 2 ಇಯರ್ದು ಕಂಪ್ನಿದು ಕಂಪ್ಲೀಟ್ಲಿ ಡೀಟೇಲ್ ಇರುತ್ತೆ. DRHP ಒನ್ ಆಫ್ ದ ಗ್ರೇಟ್ ಅಸೆಟ್. ನಿಮ್ಗೆ ಅದನ್ನು ನೀವು ಒಂದು ಕಂಪ್ನಿ ಬಗ್ಗೆ ಕ್ಲೀನಾಗಿ ತಿಳ್ಕೊಬೇಕಂದ್ರೆ ಇಂಡಸ್ಟ್ರಿ ಅನಾಲಿಸಿಸ್ ಕೂಡ ಮಾಡಿಸಿರ್ತಾರಲ್ಲಿ. ಫ್ರೀಯಾಗಿ ನಿಮಗೆ ಇಂಡಸ್ಟ್ರಿ ಅನಾಲಿಸಿಸ್ ಸಿಗುತ್ತೆ. ನೀವೇ ಇಂಡಸ್ಟ್ರಿ ಅನಾಲಿಸಿಸ್ನ ಯಾವ್ದಾದ್ರು ರಿಪೋರ್ಟ್ನ ನೀವು ಹೋಗಿ ತೊಗೊಳ್ಬೇಕಂದ್ರೆ 35-40 ಸಾವಿರ ರೂಪಾಯಿ ಹೇಳ್ತಾರೆ ಒಂದು ಇಂಡಸ್ಟ್ರಿ ಅನಾಲಿಸಿಸ್. DRHPನಲ್ಲಿ ಫ್ರೀಯಾಗಿ ಸಿಗುತ್ತೆ. ನೀವು 1 ಇಯರ್ ಪ್ರಾಫಿಟ್ನ ನೋಡಿ, 1 ಇಯರ್ ಪ್ರಾಫಿಟ್ ನೋಡ್ಬಿಟ್ಟು ಎಕ್ಸಾಂಪಲ್ ಒಂದು ಕಂಪ್ನಿ 100 ಕೋಟಿ ಲಾಭ ಮಾಡ್ತಾ ಇದೆ. ಈ ಕಂಪ್ನಿ ವ್ಯಾಲ್ಯೂಯೇಷನ್ 5,000 ಕೋಟಿ ಕೇಳ್ತಾ ಇದೆ. ಅಂದರೆ ಈ ಕಂಪ್ನಿದು PE ಎಷ್ಟಾಯ್ತು ಹೇಳಿ? 100 ಕೋಟಿ ಲಾಭ ಡಿವೈಡೆಡ್ ಬೈ ಕಂಪ್ನಿ ವ್ಯಾಲ್ಯೂಯೇಷನ್. ಅವಾಗ ಏನು ಬರುತ್ತೆ? PE ಬರುತ್ತೆ. PE 50. ಇದೇ PEನ ನೀವು ಮಾರ್ಕೆಟಲ್ಲಿ ಸೇಮ್ ಬಿಸ್ನೆಸ್ ಮಾಡ್ತಿರೋ ಕಂಪ್ನಿಗಳ ಜೊತೆ ಕಂಪೇರ್ ಮಾಡಿ. ಮಾರ್ಕೆಟಲ್ಲಿ ಸೇಮ್ ಬಿಸ್ನೆಸ್ ಮಾಡ್ತಿರೋ ಕಂಪ್ನಿಗಳು ಇದಕ್ಕಿಂತ ಚೀಪ್ ಆಗಿದಾವೆ ಅಂದರೆ ಈ ಕಂಪ್ನಿ ಓವರ್ ವ್ಯಾಲ್ಯೂಡ್ ಅಂತ. ಮಾರ್ಕೆಟಲ್ಲಿ ಸೇಮ್ ಬಿಸ್ನೆಸ್ ಮಾಡೋ ಕಂಪ್ನಿಗಳು ಇದಕ್ಕಿಂತ ಹೈಯರ್ ವ್ಯಾಲ್ಯೂಯೇಷನ್ ಇದಾವೆ ಅಂದರೆ ಈ ಕಂಪ್ನಿ ಚೀಪ್ ಅಂತ. ಎರಡು ಸೇಮ್ ಇದೆ ಅಂದರೆ ನೀವು IPO ಅಪ್ಲೈ ಮಾಡೋದೇ ವೇಸ್ಟ್. ಈ ಥರ ನೋಡಿ ನೀವು ಚೆಕ್ ಮಾಡ್ಬೋದು ಈ ಕಂಪ್ನಿ ಹೈಯರ್ ವ್ಯಾಲ್ಯೂಯೇಷನಲ್ಲಿ ಇದೆಯಾ, ಲೋವರ್ ವ್ಯಾಲ್ಯೂಯೇಷನಲ್ಲಿ ಇದೆಯಾ ಅಂತ. ಬ್ರೋ, ನಿಮ್ಮ ಎಲ್ಲ ವೀಡಿಯೋಸ್ ಕೂಡ ತುಂಬ ಹೆಲ್ಪ್ ಆಗ್ತಾ ಇದೆ. ಹೀಗೆ ವೀಡಿಯೋಸ್ ಬರಲಿ, ನಿಮ್ಮ ಚಾನಲ್ ಇನ್ನೂ ಗ್ರೋ ಆಗಲಿ. ಥ್ಯಾಂಕ್ ಯು ಬ್ರೋ. ನಿಮ್ಮ ವೀಡಿಯೋಸ್ ನೋಡಿದ್ಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಕ್ವಶನ್, ನಾನು ಮ್ಯೂಚುವಲ್ ಫಂಡಲ್ಲಿ SIP ಮಾಡ್ತಾ ಇದ್ದೀನಿ ಮಂತ್ಲಿ 10K, ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡಲ್ಲಿ, ಮೋತಿಲಾಲ್ ಮಿಡ್ ಕ್ಯಾಪ್ ಫಂಡಲ್ಲಿ. ನಾನು ಲಾಂಗ್ ಟರ್ಮ್ಗೆ 2 ಫಂಡಲ್ಲಿ 5K SIP ಮಾಡೋಣ ಅಂತ ಇದ್ದೀನಿ. ಕಂಟಿನ್ಯೂ ಮಾಡ್ಬೋದಾ ಲಾಂಗ್ ಟೈಮಲ್ಲಿ? ಪ್ಲೀಸ್ ಹೇಳಿ ಬ್ರೋ. ನಿಮ್ಮದು ಲಾಂಗ್ ಟರ್ಮ್ ಅಂದರೆ ನನಗೇನಂತ ಗೊತ್ತಿಲ್ಲ ಬ್ರೋ. ಒಬ್ಬರವ್ರು ಲಾಂಗ್ ಟರ್ಮ್ ಅಂದರೆ 6 ತಿಂಗಳಿರುತ್ತೆ, ಒಬ್ಬರವ್ರು ಲಾಂಗ್ ಟರ್ಮ್ ಅಂದರೆ 1 ವರ್ಷ ಇರುತ್ತೆ.
ನಿಮ್ಮದು ಲಾಂಗ್ ಟರ್ಮ್ ಅಂದರೆ ಏನಂತೇಳಿ ದಯವಿಟ್ಟು, ಯಾಕಂದರೆ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಚೂಸ್ ಮಾಡಬೇಕಾದ್ರೆ ನಿಮ್ಮದು ಟೈಮ್ ಹೊರೈಸನ್ನು ಮಿನಿಮಮ್ ಅಂದರೂ 10 ಇಯರ್ಸ್ ಇರಬೇಕು. 10 ಇಯರ್ಸ್ ಇಲ್ಲ ಅಂದರೆ ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಹೋಗಲೇಬಾರ್ದು. ಈಗ ಲಾಸ್ಟ್ 2 ಇಯರ್ಸಿಂದ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಅಂತ ನೀವು ಸ್ಮಾಲ್ ಕ್ಯಾಪ್ ಕಂಪ್ನಿ ಹಿಂದೆ ಹೋದರೆ, ಸ್ಮಾಲ್ ಕ್ಯಾಪ್ ಕಂಪ್ನಿ 2 ಇಯರ್ಸ್ ಬಿಟ್ಟು ಬಿದ್ದುಬಿಟ್ರೆ, ಆ ಟೈಮಲ್ಲಿ ನಿಮ್ಗೆ ಏನಾದ್ರು ದುಡ್ಡು ಬೇಕಾದಾಗ ಲಾಸಲ್ಲಿ ವಿಡ್ರಾ ಮಾಡಬೇಕಾಗುತ್ತೆ. ಅವಾಗ ನೀವು ಹೇಳ್ತೀರಾ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಂತ. ಅದಕ್ಕೇ ನಿಮ್ಮದು ರಿಸ್ಕ್ ರಿವಾರ್ಡ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಟೈಮ್ ಏನಾದರೂ 10 ಇಯರ್ ಮೇಲಿದ್ದರೆ ಮಾತ್ರ ನೀವು ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಕಂಪ್ನಿಗೆ ಟ್ರೈ ಮಾಡಿ, ಇಲ್ಲಾಂದರೆ ನೀವು ಲಾರ್ಜ್ ಕ್ಯಾಪ್ ಕಂಪ್ನಿಗೆ ಹೋಗಿ, ಅಥವಾ ನಿಫ್ಟಿ 50 ETF ಹೋಗ್ಬಿಡಿ. ETF ಬಗ್ಗೆ ನಾನು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೆಕ್ಸ್ಟ್ ಬರೋ ಮಂಗಳವಾರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಕ್ಕಿ ಡ್ರಾ ಸ್ಕ್ಯಾಮ್ ತುಂಬ ಆಗ್ತಿದ್ದಾವೆ. ಅವೇರ್ನೆಸ್ ವಿಡಿಯೋ ಮಾಡಿ ತುಂಬ ಕುಟುಂಬಗಳು ಉಳಿತವೆ. ಮಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಡ್ರೀಮ್ ಡೀಲ್ ಕಂಪನಿ ಮನೆ ಮುರಿಯುತ್ತಿದೆ. ಬ್ರೋ ನನಗೆ ಲಕ್ಕಿ ಡ್ರಾ ಇದೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವೇನೋ ಹೇಳಿದ್ವಿ ಅಂತ ಯಾರೂ ಚೇಂಜ್ ಆಗಲ್ಲ ಬ್ರೋ. ಆ ಚೇಂಜ್ ಆಗೋರು ಯಾವತ್ತಿದ್ರೂ ಚೇಂಜ್ ಆಗ್ತಾರೆ. ಟ್ರೈ ಮಾಡೋಣ, ನೀವೇನೋ ಹೇಳಿದ್ದೀರಾ ಅಂದರೆ ಟ್ರೈ ಮಾಡೋಣ, ರಿಸರ್ಚ್ ಮಾಡಿ ಟ್ರೈ ಮಾಡ್ತೀವಿ. ಆದರೆ ನಾವು ಯಾರೋ ಹೇಳಿದ್ದೀವಿ ಅಂತ ಅವ್ರು ಮಾಡೋದು ಬಿಡಲ್ಲ. ಇದು ಗ್ಯಾಮ್ಲಿಂಗ್ನ ಅಡಿಕ್ಷನ್. ಇದು ಗ್ಯಾಮ್ಲಿಂಗ್ ಅನ್ನೋದು ಒಂದು ಅಡಿಕ್ಷನ್. ಒಂದು ಸಲ ಹೊಡೆಯುತ್ತೆ ಅಂತ ಅವ್ರು ಬಿಡೋದೇ ಇಲ್ಲ. ಅದನ್ನು ಗೊತ್ತು 99% ಲಾಟ್ರಿಗಳು ಈ ಥರ ಇವೆಲ್ಲವೂ ಸ್ಕ್ಯಾಮೇ ಅಂತ. ಬಟ್ ಆದರೂ ಬಿಡಲ್ಲ ಜನ, ಯಾಕಂದರೆ ಇವತ್ತಲ್ಲ ನಾಳೆ ನನ್ನ ಲಕ್ ತಿರುಗುತ್ತೆ ಅಂತ. ಆದರೂ ನೀವು ಹೇಳಿದ್ದೀರಾ ಅಂತ ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ನಾವು ರಿಸರ್ಚ್ ಮಾಡಬೇಕಂದ್ರೆ ಈ ಥರ ವಿಷಯಗಳನ್ನೆಲ್ಲ ಗ್ರೌಂಡಲ್ಲಿ ಇಳಿದು ನೋಡ್ಬೇಕು ಬ್ರೋ. ನಾನು ಸುಮ್ಮನೆ ಒಬ್ಬರು ಬಂದುಬಿಟ್ಟು ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಇವ್ರು ಸರಿ ಇಲ್ಲ, ಇವ್ರು ಸರಿ ಇದ್ದಾರೆ ಅಂತ. ನಾನು ಮಂಗಳೂರಲ್ಲಿ ಬಂದು ನೋಡಬೇಕಾಗುತ್ತೆ ಇವ್ರು ಎಷ್ಟು ರೈಟ್ ಇದ್ದಾರೆ ತಪ್ಪಿದ್ದಾರೆ ಅಂತ. ಟ್ರೈ ಮಾಡೋಣ, ನಮ್ಗೇನು ಇನ್ಫಾರ್ಮೇಷನ್ ಸಿಗುತ್ತೋ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬ್ರೋ 5 ಸರಿ ಕ್ವಶನ್ ಕೇಳ್ತಿರೋದು, ಪ್ಲೀಸ್ ತಗೊಳ್ಳಿ. ಸಾರಿ ಬ್ರೋ, ಹಿಂದ್ಗಡೆ ತಗೊಳಕ್ಕಾಗಿಲ್ಲ ನಿಮ್ಮ ಕ್ವಶನ್ನ. ನಮ್ಮದು ಸೂಪರ್ ಮಾರ್ಕೆಟ್ ಇದೆ, ಬಟ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಅಲ್ಲ, ನ್ಯೂ ಆಗಿ ಮಾಡಿರೋದು. ಬಿಸ್ನೆಸ್ ಆಗ್ತಾ ಇದೆ, ಬಟ್ ಅಮೌಂಟ್ ಕೈಯಲ್ಲಿ ಉಳಿತಾ ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಹೇಳಿ, ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ. ಬ್ರೋ ನೀವು ನೆಕ್ಸ್ಟ್ ಕ್ವಶನಲ್ಲಿ ನನಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ, ಯಾಕೆ ಕೈಯಲ್ಲಿ ಉಳಿತಾ ಇಲ್ಲ, ಮಂತ್ಲಿ ಎಷ್ಟು ಸೇಲ್ಸ್ ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಎಷ್ಟು ಉಳಿತಾ ಇದೆ, ಆಮೇಲೆ ನೀವು ವೆಂಡರ್ಸ್ಗೆ ಎಷ್ಟು ಪೇ ಮಾಡ್ತಿದ್ದೀರಾ, ಅವ್ರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡವ್ರು ಎಷ್ಟು ದಿವಸ ಆದರೂ ತಡ್ಕೊಳ್ತಾರೆ. ಅಂದರೆ ನೀವೇನಾದರೂ ಅವ್ರ ಕೈಲಿಂದ ಐಟಮ್ ತಂದಿದ್ದೀರಾ ಅಂದರೆ ಅವ್ರು ನೀವು ಅವ್ರಿಗೆ ಎಷ್ಟು ದಿವಸ ಆದರೂ ಕೊಡ್ಬೋದು ಅಂತ. ಇದೆಲ್ಲ ಸ್ವಲ್ಪ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ. ಸೂಪರ್ ಮಾರ್ಕೆಟ್ ಅಂದರೆ ಕಸ್ಟಮರ್ ನಿಮ್ಮ ಹತ್ರ ಇಮಿಡಿಯೇಟ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ, ಅಥವಾ ನಿಮ್ಮ ಹತ್ರ ಏನಾದ್ರು ಲೆಕ್ಕ ಬರ್ಸೋಗ್ತಾರೆ. ಇದನ್ನೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಇದ್ರ ಬಗ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬ್ರೋ ಕಂಪನಿ ಮುಂದೆ ಫ್ಯೂಚರಲ್ಲಿ ಹೇಗೆ ಗ್ರೋ ಆಗುತ್ತೆ ಅಂತ ತಿಳ್ಕೊಳೋದು ಹೇಗೆ? ಬ್ರೋ ಇದ್ರ ಬಗ್ಗೆ ತುಂಬ ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ನಮ್ದು ಹಳೆ ವೀಡಿಯೋ ಎಲ್ಲ ಚೆಕ್ ಮಾಡಿ. ಬ್ರೋ ಮೈ ಮದರ್ ಪೆನ್ಷನ್ 15 lakhsನ ಪೋಸ್ಟ್ ಆಫೀಸಲ್ಲಿದೆ, FD ಮಾಡಿದ್ದಾರೆ ಇನ್ ಜನವರಿ 2024. ಈಗ ನಮ್ಮ ಮದರ್ಗೆ ಕನ್ವಿನ್ಸ್ ಮಾಡಿ ನಿಮ್ಮ ವಿಡಿಯೋ ಎಲ್ಲ ತೋರಿಸಿ ಆ ದುಡ್ಡನ್ನು ನೆಕ್ಸ್ಟ್ ಮಂತ್ ವಿಡ್ರಾ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹೆಲ್ಪ್ ಮೀ ಪ್ಲೀಸ್. ಸ್ಮಾಲ್ ಕೇಸ್ ಬೆಟರಾ ಅಥವಾ ನಿಮ್ಮ ಟೀಮಿಂದ ಹೆಲ್ಪ್ ತೊಗೊಳ್ಬೋದಾ? ಬ್ರೋ ನನಗೆ ಇನ್ನೊಂದು ಹೇಳಿ, ನಿಮ್ಮ ಮದರು ಕಷ್ಟಪಟ್ಟು ಇಷ್ಟು ವರ್ಷ ಸೇವ್ ಮಾಡಿರೋ ದುಡ್ಡನ್ನ ನೀವು ಸ್ಟಾಕ್ ಮಾರ್ಕೆಟಿಗೆ ತರ್ತಿದ್ದೀರಾ. ಹೌದು, ನೀವು ನೀಟಾಗೆಲ್ಲನ ಮ್ಯೂಚುವಲ್ ಫಂಡಲ್ಲಿ ಅಥವಾ ಒಳ್ಳೆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗಲ್ಲ. ಬಟ್ ನೀವು ಅದು ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಭಾರಿ ಕಷ್ಟ. ಯಾವುದನ್ನ ಆಪ್ಷನ್ ಬೈ ಮಾಡೋಕ್ಕೆ ಹೋಗೋದು, ಟ್ರೇಡಿಂಗ್ ಮಾಡೋಕ್ಕೆ ಹೋಗೋದು, ಹಿಂಗೆಲ್ಲ ಮಾಡೋಕ್ಕೆ ಹೋದರೆ ನಿಮ್ಮ ಮದರ್ ಇಷ್ಟು ವರ್ಷ ಕಷ್ಟಪಟ್ಟು ಸೇವ್ ಮಾಡಿರೋ ದುಡ್ಡನ್ನ ಹಾಳು ಮಾಡ್ದಂಗೆ ಆಗುತ್ತೆ. ಫಸ್ಟು ನೀವು ಎಂಟೈರ್ ದುಡ್ಡನ್ನ ಏನು ತಗೊಂಡೋಗಿ ಇನ್ವೆಸ್ಟ್ ಮಾಡಬೇಡಿ. ಫಸ್ಟು 5 ಲಕ್ಷ ಇಸ್ಕೊಳ್ಳಿ. 15 ಲಕ್ಷದಲ್ಲಿ 5 ಲಕ್ಷ ಇಸ್ಕೊಳ್ಳಿ. ಆ 5 ಲಕ್ಷನ ನೀವು ಇನ್ವೆಸ್ಟ್ ಮಾಡಿ ಅದನ್ನು ಗ್ರೋ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತಲ್ಲ, ನೀವು ಇಲ್ಲ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಸುತ್ತಲ್ಲ, ಆಮೇಲೆ ಉಳಿದಿದ್ದ ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಿಮ್ಮ ಮದರು ಇಷ್ಟು ದಿವಸ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಬ್ರೋ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆ ದುಡ್ಡು ವಾಪಸ್ ಬರಲ್ಲ. ಮಾರ್ಕೆಟ್ ಏನೂ ಆಗಲ್ಲ, ಬಟ್ ನೀವು ಸರಿ ಇರಲ್ಲ. ನಾವು ಹ್ಯೂಮನ್ ಮಾಡೋದು ಮಿಸ್ಟೇಕ್ ಮಾಡ್ತೀವಲ್ಲ. ನಾನು ಇದೇನೋ ರಿಟರ್ನ್ ಕೊಟ್ಟು, ನೀವು ಯಾವುದೋ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರ, ಅದು 1 ವರ್ಷ ಹೋಗಲ್ಲ. ಇದು ಯಾವುದೋ ರಿಟರ್ನೇ ಕೊಡ್ತಿಲ್ಲ, ನಾನಾಗಿರೋ ಹೆಂಗೆ ಟ್ರೇಡ್ ಮಾಡಿಬಿಡ್ತಿದ್ದೆ, ಅಂತ ಶೇರ್ ಬೈ ಮಾಡ್ತಿದ್ದೆ, ಇಂಥ ಶೇರ್ ಬೈ ಮಾಡಿಬಿಡ್ತಿದ್ದೆ ಅಂತ ಏನು ಮಾಡ್ತೀರಾ, ಅದನ್ನು ಸೆಲ್ ಮಾಡಿ ನೀವು ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀರಾ, ಆ ದುಡ್ಡನ್ನ ಕಳೆದ್ಬಿಡ್ತೀರಾ. ಫಸ್ಟು ನೀವು 5 ಲಕ್ಷಕ್ಕೆ ಟ್ರೈ ಮಾಡಿ. 5 ಲಕ್ಷನೂ ಬೇಡ, 2.5 ಲಕ್ಷ ಅಥವಾ 3 ಲಕ್ಷಕ್ಕೆ ಟ್ರೈ ಮಾಡಿ. 3 ಲಕ್ಷನ ನೀವು ಗ್ರೋ ಮಾಡಿ ಸಕ್ಸಸ್ಫುಲ್ ಅನ್ಸಿದ್ರೆ ಮಾತ್ರ ನೀವು ಉಳಿದಿದ್ದ ದುಡ್ಡನ್ನ ವಿಡ್ರಾ ಮಾಡಿ. ಯಾಕಂದರೆ ನೀವು ಕಷ್ಟಪಟ್ಟು ದುಡ್ದಿರೋದಲ್ಲ, ಅದು ನಿಮ್ಮ ಮದರ್ ಕಷ್ಟಪಟ್ಟು ದುಡ್ದಿರೋದು. ಅವ್ರ ಕಷ್ಟ ಕಾಲಕ್ಕೆ ಬರಲಿ ಅಂತ ಅವ್ರು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡಿ ಆ ದುಡ್ಡನ್ನ ಸೇವ್ ಮಾಡಿದ್ದಾರೆ, ನಿಮಗೆ ಹೆಲ್ಪ್ ಮಾಡಲಿ ಅಂತಲ್ಲ. ನೀವು ಆ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಬೇಡಿ. ಕೇಳಿ ಅವ್ರ ಹತ್ರ ಒಂದು 3 ಲಕ್ಷ ಕೇಳಿ, 3 ಲಕ್ಷ ಇಸ್ಕೊಂಡು ನೀವು ಟ್ರೈ ಮಾಡಿ. ಎಂಟೈರ್ ದುಡ್ಡನ್ನ ಟ್ರೈ ಮಾಡಬೇಡಿ. ಬ್ರೋ ಹೌ ಟು ಟ್ರಾನ್ಸ್ಫರ್ ಶೇರ್ ಫ್ರಮ್ ಒನ್ ಡಿಮ್ಯಾಟ್ ಅಕೌಂಟ್ ಟು ಅನದರ್ ಡಿಮ್ಯಾಟ್ ಅಕೌಂಟ್, ಪ್ಲೀಸ್ ಮೇಕ್ ಎ ಡೀಟೈಲ್ ವಿಡಿಯೋ. ಇದು ತುಂಬ ದಿವಸದಿಂದ ಕ್ವಶನ್ ಕೇಳ್ತಿದ್ದೀರಾ, ಟ್ರೈ ಮಾಡೋಣ ಬ್ರೋ. ನಾನು ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಯಾವ್ದಾನ ಎಂಪ್ಲಾಯ್ದೇ ಇಸ್ಕೊಂಡು ಟ್ರಾನ್ಸ್ಫರ್ ಮಾಡಿ ಟ್ರೈ ಮಾಡ್ತೀನಿ. ಹಾಯ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್. ಒನ್ ಕ್ವಶನ್, ಪ್ಲೀಸ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ಇಂಡಿಯನ್ ಫಾರ್ಮಾ ಕಂಪ್ನಿ ಪರ್ಫಾರ್ಮೆನ್ಸ್ ಇನ್ ಇಂಡಿಯಾ. ದೇ ಆರ್ ಡಿಪೆಂಡಿಂಗ್ ಆನ್ ಮೋರ್ ಆನ್ US ಮಾರ್ಕೆಟ್ ಆರ್ ಡೊಮೆಸ್ಟಿಕ್ ಆಲ್ಸೋ ದೇ ಹ್ಯಾವ್ ಸಮ್ ಕಸ್ಟಮರ್ಸ್. ಬ್ರೋ ಇಂಡಿಯಾದಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಫಾರ್ಮಾ ಕಂಪ್ನಿಗಳಲ್ಲಿ 2 ಥರ ಫಾರ್ಮಾ ಕಂಪ್ನಿಗಳು ಬರ್ತವೆ. ದೇ ಮೋಸ್ಟ್ ಫೋಕಸ್ಡ್ ಆನ್ ಡೊಮೆಸ್ಟಿಕ್ ಬಂದ್ಬಿಟ್ಟು ಅವ್ರಿಗೆ ಇದಿದ್ದಂಗೆ ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತಾರಲ್ಲ, ಆ ಥರ ಇದ್ದಂಗೆ ಇಲ್ಲಿ ROC ಜಾಸ್ತಿ ಇದೆ.
ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಮನೆ ಕಟ್ಟೋರ್ದು ಹೇಳಿದ್ನಲ್ಲ, ಏನಾದರೂ ಅವ್ರು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಇಂಡಿಯಾದಲ್ಲಿ ಅವರು 20 ರೂಪೀಸ್ ಅರ್ನ್ ಮಾಡ್ತಾರೆ. 20 ರೂಪೀಸ್ ಅವ್ರದ್ದು ROE ಇದೆ, 20 to 25% ಇದೆ. ಅಬೌಟ್ದೆಲ್ಲನೂ ನೀವು ನೋಡಿದ್ರೆ 35% ROC ಇದೆ. ಅದೇ ಇವ್ರದ್ದು US ಬಿಸ್ನೆಸ್ಸಲ್ಲಿ ಇನ್ ರಿಟರ್ನೇ ಇಲ್ಲ. US ಬಿಸ್ನೆಸ್ಸು ಪ್ಯೂರ್ ಕಮಾಡಿಟಿ, ಯಾವತ್ತಾರು ಒಂದ್ಸಲ ಲಾಟ್ರಿ ಹೊಡಿಯುತ್ತೆ. US ಬಿಸ್ನೆಸ್ ಯಾಕೆ ಅಂದರೆ US ಬಿಸ್ನೆಸ್ ಫುಲ್ ಕಾಂಪಿಟೆನ್ಸ್, ಅಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಇಂಡಿಯಾದಲ್ಲಿ ಆ ಥರ ಅಲ್ಲ, ಇಂಡಿಯಾದಲ್ಲಿ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಾಕ್ಟ್ರ್ ಏನು ಬರೀತಾನೋ ನಾವು ಅದನ್ನೇ ತಗೊಳೋದು, ನಾವಿಲ್ಲಿ ಕ್ವಶನ್ ಕೂಡ ಮಾಡಲ್ಲ. ನಾವು ಫುಲ್ ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಇಂಡಿಯಾದಲ್ಲಿ. ಇದನ್ನೇ ಇವ್ರು ಯುಟಿಲೈಸ್ ಮಾಡಿಕೊಂಡು ಇಲ್ಲಿ ಹೈಯೆಸ್ಟ್ ROC ಮಾಡ್ತಾ ಇದ್ದಾರೆ. ನೀವು ನೋಡಿ, ಹೈಯೆಸ್ಟ್ ಡೊಮೆಸ್ಟಿಕ್ಕಿಂದ ರೆವಿನ್ಯೂ ಬರುವಂಥ ಫಾರ್ಮಾ ಕಂಪ್ನಿಗಳು, ಡೊಮೆಸ್ಟಿಕ್ ಫಾರ್ಮಾ ಕಂಪ್ನಿಗಳು ಇದಾವೆ, ಇಂಟರ್ನ್ಯಾಷನಲ್ ಕಂಪ್ನಿಗಳು ಇದಾವೆ. ಒಂದೊಂದು ಕಂಪ್ನಿಗಳು ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿ, ಸಿಪ್ಲಾ ಇವರೆಲ್ಲರೂ ಎರಡು ಕಡೆ ಮಾಡ್ತಾರೆ. ಇಂಡಿಯಾದಲ್ಲೂ ಕೂಡ ಇವ್ರದ್ದು ಹೈಯೆಸ್ಟ್ ರೆವಿನ್ಯೂ ಬರುತ್ತೆ, ಅಮೆರಿಕಾದಿಂದನೂ ಬರುತ್ತೆ. ಇವ್ರು ಏನು ಮಾಡ್ತಿದ್ದಾರೆ, ಇಂಡಿಯಾದಲ್ಲಿ ಬರ್ತಿರೋ ಕ್ಯಾಶ್ನ ಅಮೆರಿಕಾದಲ್ಲಿ ತಗೊಂಡೋಗಿ ಸುರಿತಾ ಇದ್ದಾರೆ. ಇಂಡಿಯಾದಲ್ಲಿ ಲಾಭ ಬರುತ್ತೆ, ಅಮೆರಿಕಾದಲ್ಲಿ ಲಾಸ್ ಆಗುತ್ತೆ. ಬಟ್ ಅಮೆರಿಕಾದಲ್ಲಿ ಯಾವತ್ತಾದ್ರೂ ಒಂದ್ಸಲ ಕ್ಲಿಕ್ ಆಗುತ್ತಲ್ಲ, ಅದು ಇಂಡಿಯಾದಲ್ಲಿ ಮಾಡಿರೋ 10 ವರ್ಷದ ಲಾಭಕ್ಕೆ 1 ವರ್ಷದ ಸಮ. ಅದು ಯಾವತ್ತಂತ ನಮಗೂ ಗೊತ್ತಿಲ್ಲ. ಅದು ಫ್ಲೋ ಗೊತ್ತಾದರೆ ಆ ಟೈಮಲ್ಲಿ ಎಂಟ್ರಿ ಆದರೆ ಚೆನ್ನಾಗಿರುತ್ತೆ. ಡೊಮೆಸ್ಟಿಕ್ ಫಾರ್ಮಾ ಕಂಪ್ನಿಗಳು ಒಂಥರ FMCG ಇದ್ದಂಗೆ, ಬ್ರಿಟಾನಿಯಾ, ಯೂನಿಲಿವರು, ನೆಸ್ಲೆ ಇದ್ದಂಗೆ. ಯಾಕಂದರೆ ಇಲ್ಲಿ ಜನಗಳು ಕನ್ಸ್ಯೂಮ್ ಮಾಡ್ತಾನೆ ಇರ್ತಾರಲ್ಲ, ದಿವಸದಿಂದ ದಿವಸಕ್ಕೆ ಶುಗರು, BP ಕಾಯಿಲೆಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಅವ್ರು ಕನ್ಸ್ಯೂಮ್ ಮಾಡ್ತಾನೆ ಇದ್ದಾರೆ, ಇದರಿಂದ ಇವರು ಒಳ್ಳೆ ರಿಟರ್ನ್ ಮಾಡ್ತಾನೆ ಇದ್ದಾರೆ. ಡೊಮೆಸ್ಟಿಕ್ ಫಾರ್ಮಾ ಕಂಪ್ನಿಗಳನ್ನ ಟ್ರೈ ಮಾಡಿ ಜಾಸ್ತಿ. ಬ್ರೋ, ನಾನು ಇವಾಗ ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿ ಇದ್ದೀನಿ. ನಾನು ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇದೆ. ನನಗೊಂದು ರೋಡ್ ಮ್ಯಾಪ್ ಹೇಳಿ, ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟ್ ಕಲಿಯೋಕ್ಕೆ ನಾನು ಯಾವ ಥರ ಸ್ಟೂಡೆಂಟ್ ಕೂಡ ನಿಮ್ಮ ವೀಡಿಯೋಸ್ನ ನೋಡ್ತಾರೆ ಇವರಿಗೆ ಯೂಸ್ ಆಗುತ್ತೆ. ಬ್ರೋ, ನೀವು ನಮ್ಮದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಕನ್ನಡ ಅಂತ ಸರ್ಚ್ ಮಾಡಿ, ಅಲ್ಲಿ ನಮ್ಮದು ಚಾನಲ್ ಬರುತ್ತೆ. ನಮ್ಮ ಚಾನಲ್ನ ಕ್ಲಿಕ್ ಮಾಡಿ. ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಲೇ ಲಿಸ್ಟ್ ಬರುತ್ತೆ. ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡಿ, ಇಲ್ಲಿ ಫುಲ್ ಕೆಳಗೆ ಬಂದರೆ ನೀವು ಫ್ರೀ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ ಕೋರ್ಸ್ ಅಂತ ಇದೆ. ಇದರಲ್ಲಿ ಬರೋ ವೀಡಿಯೋಸ್ ಎಲ್ಲ ನೋಡ್ಬಿಡಿ. ಇದರಲ್ಲಿ ಬರೋ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ 50% ಆದ್ರೂ ಅರ್ಥ ಆಗುತ್ತೆ. 50% ಅರ್ಥ ಆಗುತ್ತೆ. ಇದರಿಂದ ನಿಮ್ಮ ತಲೆಯಲ್ಲಿ ಕ್ವಶನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದಂದ್ರೇನು, ಇದಂದ್ರೇನು, ಇದಂದ್ರೇನು, ಅದಂದ್ರೇನು ಅಂತ. ಇದರಿಂದ ನೀವು ಒಂದೊಂದೇ ಕ್ವಶನ್ ಇಟ್ಕೊಂಡು ಅದಕ್ಕೆ ಆನ್ಸರ್ ತಿಳ್ಕೊಳ್ತಾ ಹೋಗಿ. ಯಾಕಂದರೆ ಯಾವುದೇ ಒಂದು ಕೋರ್ಸ್ ಕೂಡ ನಿಮ್ಗೆ ಯಾವನೋ ಒಬ್ಬ ಕರ್ಕೊಂಬಂದು ಕೋರ್ಸ್ ಮಾಡ್ತಿದ್ದಾನೆ ಅಂದರೆ ಅವ್ನು ನಿಮಗೆ ಕಂಪ್ಲೀಟ್ಲಿ ಗೈಡ್ ಮಾಡೋಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾವುದೋ ಒಂದು ಕೋರ್ಸ್ ನೋಡಿ ಕಲಿಯೋಂಥ ಸಬ್ಜೆಕ್ಟ್ ಅಲ್ವೇ ಅಲ್ಲ. ಅದಕ್ಕೆ ಇದನ್ನು ಸ್ಕೂಲ್ಗಳಲ್ಲೂ ಇನ್ಕ್ಲೂಡ್ ಮಾಡಲ್ಲ. ಯಾವುದೋ ಒಂದು ಕೋರ್ಸ್ ನೋಡಿ ಕಲಿಯಂಗಿದ್ದಿದ್ರೆ ಅಷ್ಟು ಈಸಿ ಇಲ್ಲ ಇದು. ಯಾಕಂದರೆ ಇದು ಎವ್ರಿ ಡೇ ಕಲಿತಾ ಇರಬೇಕು. ನನಗೇನೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು 3-4% ಗೊತ್ತಿರ್ಬೋದು. ಇನ್ನು 97% ಕಲಿಯೋದಿದೆ. ಯಾಕಂದ್ರೆ ಎವ್ರಿ ಡೇ ಸ್ಟಾಕ್ ಮಾರ್ಕೆಟ್ ಚೇಂಜ್ ಆಗ್ತಾ ಇರುತ್ತೆ. ಇಷ್ಟು ದಿವಸ ಬೆಸ್ಟ್ ಬಿಸ್ನೆಸ್ ಅಂದ್ರೆ ಡಿಮಾರ್ಟ್ ಅಂತ ಹೇಳೋರು. ಡಿಮಾರ್ಟ್ ಅಂತ ನಾವು ಅನ್ಕೊಂಡಿದ್ವಿ. ಇವಾಗ ಇಂಡಸ್ಟ್ರಿನೇ ಚೇಂಜ್ ಆಗೋಯ್ತು. ಏನು ಕ್ವಿಕ್ ಕಾಮರ್ಸ್ ಕಂಪ್ನಿಗಳು ಜಾಸ್ತಿ ಬೆಳೀತಿದ್ದಾವೆ, 10 minutes ಡೆಲಿವರಿ ಕೊಡೋ ಕಂಪ್ನಿಗಳು ಬೆಳೀತಾ ಇದ್ದಾವೆ. ಈಗ ನಾನು ಅಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಬೇಕು. ಇಷ್ಟು ದಿವಸ ನಾನು ನಂಬ್ಕೊಂಡಿದ್ದೆ ಬೇರೆ, ಇವಾಗ ಆಗ್ತಿರೋದೇ ಬೇರೆ. ಇವಾಗ ನಾನು ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಬೇಕು. ಇಂಡಸ್ಟ್ರಿ ಯಾವ ಥರ ಚೇಂಜ್ ಆಗುತ್ತೆ ನಾವು ಅದೇ ಥರ ಥಿಂಕ್ ಮಾಡಬೇಕು, ಅದೇ ಥರ ಮೂವ್ ಆಗ್ತಾ ಇರಬೇಕು. ಇಲ್ಲಿ ಎವ್ರಿ ಡೇ ಅಪ್ಡೇಟ್ ಆಗ್ತಾ ಇರಬೇಕು. ಅದಕ್ಕೇನೆ ಒಂದೊಂದೇ ವಿಷಯ ಕಲಿತಾ ಹೋಗಿ. ಆ ಪ್ಲೇ ಲಿಸ್ಟಲ್ಲಿ ಬರೋ ವೀಡಿಯೋಸ್ ಎಲ್ಲ ನೋಡಾದ್ಮೇಲೆ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಒಂದೊಂದೇ ಕ್ವಶನ್ನ ತಗೊಂಡು ನೀವೇ ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಮಸ್ತ್ ವೀಡಿಯೋ ಮಾಡಿರ್ತಾರೆ. ಅಥವಾ ಗೂಗಲಾಗಿ ಹೋಗಿ ಗೂಗಲಾಗಿ ಸರ್ಚ್ ಮಾಡಿ ತಿಳ್ಕೊಡಿ. ನಿಧಾನ ಕಲಿತಾ ಹೋಗಿ. ನಮಗೆ ಇಲ್ಲ ನೆಕ್ಸ್ಟ್ ವೀಕ್ ಯಾವ್ದಾನ ಕ್ವಶನ್ ಕೇಳಿ, ನಾನು ಆ ವೀಕ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ್ದಾದ್ರು ಡೌಟ್ ಬಂತು ಅನ್ಕೊಳ್ಳಿ, ಆ ಡೌಟ್ ಬಗ್ಗೆ Q&Aದಲ್ಲಿ ಕ್ವಶನ್ ಕೇಳಿ, ಅದಕ್ಕೆ ಮತ್ತೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೇಕ್ ಎ ವಿಡಿಯೋ ಆನ್ ಎಕ್ಸ್ಪ್ಲೇನಿಂಗ್ ವಾಟ್ ಈಸ್ ಎಡ್ಜಿಂಗ್ ಆ್ಯಂಡ್ ಹೆಡ್ಜ್ ಫಂಡ್. ಓಕೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬ್ರೋ. ತುಂಬ ಜನ ಎಡ್ಜಿಂಗ್ ಅಂತೇಳಿ ಕೋರ್ಸ್ಗಳನ್ನ ಸೆಲ್ ಮಾಡ್ತಿರ್ತಾರೆ. ನೋಡೋಣ, ನಾನು ಅದು ಒಂದ್ಸಲ ಫ್ರೀ ಇದ್ದಾಗ ಒಂದ್ಸಲ ಟ್ರೈ ಮಾಡ್ತೀನಿ ಇದ್ರ ಬಗ್ಗೆ ಮಾತಾಡೋಕ್ಕೆ. ಬ್ರೋ, ನಿಮ್ಮ ವಿಡಿಯೋ ನೋಡಿ ತುಂಬ ಕಲಿತಿದ್ದೀನಿ. ಆದರೆ ನನಗೊಂದು ಡೌಟ್ ಇದೆ. ಏನಂದರೆ ನೀವು ಒಂದು ಸ್ಟಾಕ್ನ ಇಟ್ಕೊಂಡು ಡೀಪಾಗಿ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ಹೇಳಿದ್ರಿ. ಆದರೆ ಅದೇ ಥರ ಕಂಪ್ನಿಗಳನ್ನ ನೀವು ಹೇಗೆ ಸೆಲೆಕ್ಟ್ ಮಾಡ್ತೀರಿ, ನೀವು ಹೇಗೆ ಹುಡುಕ್ತೀರಿ ಅಂತ ಪ್ಲೀಸ್ ಹೇಳಿ ಸರ್. ನಾನು ತುಂಬ ಪ್ಯಾರಾಮೀಟರ್ನ ಯೂಸ್ ಮಾಡ್ತೀವಿ ಬ್ರೋ. ನಾನೊಂದ್ಸಲ ವಿಡಿಯೋ ಮಾಡಿದ್ದೆ, ಹೆಂಗೆ DI ಮತ್ತು FIS ಇನ್ಕ್ರೀಸ್ ಮಾಡಿದ್ರೆ ನಮ್ಗೊಂದೊಂದು ಇಂಡಿಕೇಟ್ ಸಿಗುತ್ತೆ. ಯಾಕಂದರೆ ಅವ್ರು ಸ್ಮಾರ್ಟ್ ಇನ್ವೆಸ್ಟರ್ಸು, ಅವರು ಹತ್ರ ಜಾಸ್ತಿ ದುಡ್ಡಿದೆ, ಅವ್ರು ಸ್ಮಾರ್ಟ್ ಇನ್ವೆಸ್ಟರ್ಸು, ಅವ್ರು ಹೋಗಿ ಎಂಟ್ರಿ ಆಗ್ತಾ ಇದ್ದಾರೆ ಅಂದರೆ ದೆರ್ ಈಸ್ ಸಮಥಿಂಗ್ ದೇರ್ ಅಂತ ನಾವೇನು ಮಾಡ್ತೀವಿ, ಆ ಕಂಪ್ನಿನ ಡೀಪ್ ಅನಾಲಿಸಿಸ್ ಮಾಡ್ತೀವಿ. ಆಮೇಲೆ ಒಂದು ಕಂಪ್ನಿನಲ್ಲಿ ಸಡನ್ಲಿ ರಿಸಲ್ಟ್ ಚೆನ್ನಾಗಿ ಬಂದರೆ, ಸಡನ್ಲಿ ರಿಸಲ್ಟ್ ಕ್ವಾರ್ಟರ್ ರಿಸಲ್ಟ್ ಜಂಪ್ ಆದರೆ ಅಂಥ ಕಂಪ್ನಿಗಳನ್ನ ಹುಡುಕ್ತೀವಿ. ಯಾಕಂದರೆ ಆ ಕಂಪ್ನಿನಲ್ಲಿ ಸಡನ್ಲಿ ರಿಸಲ್ಟ್ ಜಂಪ್ ಆಗಿದೆ ಅಂದರೆ ಅಂಥದ್ದು ಏನಾಗ್ತಾ ಇದೆ, ಇದು ಒನ್ ಟೈಮ್ ಪ್ರೊಸೀಜರಾ ಅಥವಾ ಮುಂದೇನೂ ಇದೇ ಥರ ಕಂಟಿನ್ಯೂ ಆಗೋ ಚಾನ್ಸ್ ಇದೆ ಅಂತ ಚೆಕ್ ಮಾಡ್ತೀವಿ. ಈ ಥರ ಭಾಳ ಇದೆ ಸರ್. IDFC ಬ್ಯಾಂಕ್ನಲ್ಲಿ ಪ್ರಮೋಟರ್ ಹೋಲ್ಡಿಂಗ್ 0 ಮಾಡಿದ್ದಾರೆ, ಯಾಕೆ ರೀಸನ್ ಹೇಳ್ತೀರಾ? 0 ಮಾಡಬೇಕಾದ್ರೆ ಬ್ರೋ, ಬ್ಯಾಂಕಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲನೂ 0 ಇರುತ್ತೆ. ನೀವು IDFC ಬ್ಯಾಂಕಲ್ಲಿ ಮುಂಚೆ ನೀವು ಪ್ರಮೋಟರ್ ಹೋಲ್ಡಿಂಗ್ ನೋಡಿದ್ರೆ ಲಾಸ್ಟ್ 2-3 ಕ್ವಾರ್ಟರ್ಸಲ್ಲಿ ಅಥವಾ 1 year ಬ್ಯಾಕಲ್ಲಿ ಪ್ರಮೋಟರ್ ಇದ್ದರು. ಈಗ ಪ್ರಮೋಟರ್ ಇಲ್ಲ ಅಂತ ತೋರಿಸ್ತಾ ಇದೆ. ಅದು ಹೆಂಗೆ ಅಂದರೆ, ಮುಂಚೆ IDFC ಇತ್ತಲ್ಲ, IDFC ಬ್ಯಾಂಕ್ನ ಓನರ್ ಆಗಿತ್ತು. ಓಕೆ, ಇವಾಗ ಏನಾಯಿತು, ಎರಡು ಮರ್ಜ್ ಆಗಿಬಿಟ್ವು.
ಈಗ ಮರ್ಜ್ ಆದಾಗ ಯಾರನ್ನ ಓನರ್ ಅಂತ ಕರಿತೀರಾ? IDFC ನಲ್ಲಿ ಯಾರ್ಯಾರು ಶೇರ್ ಹೋಲ್ಡರ್ ಇದ್ವಲ್ಲ ಅವ್ರಿಗೆಲ್ಲರಿಗೂ IDFC ಬ್ಯಾಂಕ್ ಶೇರ್ ಸಿಕ್ತು. ಇವಾಗ ಈ ಬ್ಯಾಂಕಿಗೆ ಓನರೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ನೀವು ಯಾವುದೇ ಬ್ಯಾಂಕ್ ನೋಡಿರ್ಬೋದು, ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕು, ಕರ್ನಾಟಕ ಬ್ಯಾಂಕು, ನೀವು ಯಾವುದೇ ಬ್ಯಾಂಕ್ ನೋಡಿ, ಪ್ರೈವೇಟ್ ಬ್ಯಾಂಕ್ಗಳಿಗೆ ಓನರ್ಸ್ ಇರಲ್ಲ. ಗೌರ್ಮೆಂಟ್ ಬ್ಯಾಂಕ್ಗಳಿಗೆ ಓನರ್ಸ್ ಇರ್ತಾರೆ, ಅದಕ್ಕೆ ಅದನ್ನ ಗೌರ್ಮೆಂಟ್ ಬ್ಯಾಂಕ್ ಅಂತ ಕರೀತಾರೆ. ಗೌರ್ಮೆಂಟ್ ಓನ್ ಮಾಡಿರುತ್ತೆ ಅದನ್ನ. ಅಲ್ಲೂ ಗೌರ್ಮೆಂಟ್ ಏನಾದರೂ ಸೆಲ್ ಮಾಡಿಬಿಟ್ರೆ ಅಲ್ಲಿಗೂ ಓನರ್ ಇಲ್ದಂಗೆ ಆಗ್ತಾರೆ. ಬ್ಯಾಂಕ್ಗಳಲ್ಲಿ ಓನರ್ಸ್ ಇರಲ್ಲ, ಯಾಕಂದ್ರೆ RBI ಇದೆ ರೂಲ್ಸ್ ಇದೆ, ಇಲ್ಲಿ ಒಬ್ಬನ ಕಂಟ್ರೋಲ್ ಇರಬಾರ್ದು ಅಂತ. ಯಾಕಂದ್ರೆ ಇಲ್ಲಿ ನಾವು ಜನಗಳು ನಮ್ಮ ದುಡ್ಡು ಇನ್ವೆಸ್ಟ್ ಮಾಡಿದೀವಲ್ಲ, ನಮ್ಮ ದುಡ್ಡು ಅಂದರೆ ನಮ್ಮ ದುಡ್ಡು ತಗೊಂಡೋಗಿ ಡೆಪಾಸಿಟ್ ಮಾಡಿದ್ದೀವಿ, ನಮ್ಮ ದುಡ್ಡು ತಗೊಂಡೋಗಿ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿದ್ದೀವಿ. ಬ್ಯಾಂಕು ತನ್ನ ಇಂಟ್ರೆಸ್ಟ್ಗೋಸ್ಕರ ಅಥವಾ ಓನರ್ದು ಏನಾದರೂ ಪವರ್ ಜಾಸ್ತಿ ಇತ್ತು ಅಂದ್ರಲ್ಲಿ ಒಂದು 50% ಏನಾದರೂ ಓನರ್ಶಿಪ್ ಇತ್ತು ಅಂದರೆ ಅವನ ಇಂಟ್ರೆಸ್ಟ್ಗೋಸ್ಕರ ಬೇರೆ ಅವ್ರಿಗೆ ಇಷ್ಟ ಬಂದವ್ರಿಗೆ ಲೋನ್ ಕೊಡ್ಕೊಂಡು ಹೋದ್ರೆ ಕಮ್ಮಿ ಇಂಟ್ರೆಸ್ಟಲ್ಲಿ ಲೋನ್ ಕೊಡ್ಕೊಂಡು ಹೋಗಿ ಬ್ಯಾಂಕ್ನಲ್ಲಿ ಲಾಸ್ ಮಾಡಿ ನಮ್ಮ ದುಡ್ಡನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಂಗಿದ್ರೆ, ಜನಗಳ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ. ಇದೇ ರೀತಿ ಮಾಡಿದ್ಕೆ ಅಲ್ವಾ ಎಸ್ ಬ್ಯಾಂಕ್ ಹೋಗಿದ್ದು, ಅಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇತ್ತು ಎಸ್ ಬ್ಯಾಂಕ್ದು. ರಾಣಾ ಕಪೂರ್ದು ಪವರ್ ಜಾಸ್ತಿ ಇತ್ತು, ಇದನ್ನ ಅವ್ನು ಮಿಸ್ಯೂಸ್ ಮಾಡ್ಕೊಂಡ. ಅದಕ್ಕೆ RBI ಇಲ್ಲಿ ಒನ್ ಮ್ಯಾನ್ ಶೋದು ಕಮ್ಮಿ ಮಾಡ್ತಾ ಇದೆ. ಒನ್ ಮ್ಯಾನ್ ಯಾವತ್ತು ಪವರ್ ಇರಬಾರ್ದು, ಒನ್ ಮ್ಯಾನ್ ಪವರ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅದು ಬ್ಯಾಂಕಲ್ಲಿ.